ಒಂದು ಶಾಲೆಗೆ 100 ವರ್ಷ ಆಗ್ತದೆ ಅಂದರೆ ಬಹುಶಃ ನಿಜಕ್ಕೂ ಅತ್ಯಂತ ಸುಧಾರಿತವಾಗಿರ್ತಕ್ಕಂಥ ಸತ್ಸಂಪ್ರದಾಯ ಅಂತ ಅನ್ನಿಸ್ತದೆ ನನಗೆ. ನಮ್ಮೂರಾಗ ಜೇಲಾಗಿ 25 ವರ್ಷ ಆತ್ರಿ ಅಂದ್ರೆ ಸಂತೋಷ ಪಡಬಾರ್ದು ನಾವು. ಪೊಲೀಸ್ ಸ್ಟೇಷನಾಗ 50 ವರ್ಷ ಆತಂದರೆ 50 ವರ್ಷದಿಂದ ಕಳ್ಳರಿದ್ದಾರೆ ನಿಮ್ಮೂರಾಗ ಅಂತ ಅರ್ಥ. ಆದರೆ ಒಂದು ಶಾಲೆ 100 ವರ್ಷ ಆಗ್ತದೆ ಅಂದರೆ ಅಲ್ಲಿ ಶೈಕ್ಷಣಿಕ ಮಟ್ಟ ಅದೆಷ್ಟು ಎತ್ತರವಾಗಿರಬೇಡ ಯೋಚನೆ ಮಾಡಿದೆ. ಬೆಳಗಾಂ ನಾವು ಬಹಳಷ್ಟು ಸಾರಿ ಬಾಲ್ಯದಲ್ಲಿ ಕೇಳಿರ್ತಕ್ಕಂಥ ಊರಿನ ಹೆಸರು. ಈಗ ಇದು ಅಡುಗೆ ಮನೆ ಪಡಸಾಲೆ ಆಗಿದೆ ನಮಗೆ. ಬೆಳಗಾಂನಾಗ ಓದ್ತಾರೆ ಅಂದರೆ ನಮ್ಮ ಗಂಗಾವತಿ ಕಡೆ ಬೆಳಗಾಂನಾಗ ಓದ್ತಾನಂತ ಆ ಹುಡುಗ ಅಂತಾರೆ. ಶೆಟ್ರ ಮಕ್ಕಳು ಅಂದರೆ ನಮ್ಮಲ್ಲಿ ಕೋಮಟಿಗರು ಅಂತೀವಿ, ಕಾಮ್ಟ್ರು. ಅವ್ರು ಅನೇಕ ಮಕ್ಕಳು ಬೆಳಗಾವಿನಾಗ ಓದ್ತಿದ್ರು. ನಾವು ಗಂಗಾವತಿ ಸರ್ಕಾರಿ ಶಾಲೆಯಾಗ ಓದ್ತಿದ್ವಿ. ನಮ್ಮ ಹುಡುಗ ಬೆಳಗಾವಿನಾಗ ಓದ್ತಾನ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ರು. ಸುಮಾರು ನಾನು ಹೇಳ್ತಿರೋದು 45-50 ವರ್ಷಗಳ ಹಿಂದಿನ ಸುದ್ದಿ. ನನಗೆಷ್ಟು ವಯಸ್ಸಿರ್ಬೋದು ಈಗ ಯಾರಾದರೂ ಹೇಳ್ತೀರಾ? 25? ಹಾಂ, 45. ನನಗೆ ಬರೋಬ್ಬರಿ 64 ವರ್ಷ. ಈಗ ಒಂದಾನೊಂದು ಕಾಲಕ್ಕೆ ವಯಸ್ಸಿನ ಮೇಲೆ ಆತನ ಬುದ್ಧಿಮತ್ತೆಯನ್ನು ಗುರುತಿಸ್ತಿದ್ರು. ಈಗ ಬುದ್ಧಿಮತ್ತೆಯ ಮೇಲೆ ಗುರುತಿಸೋದಲ್ಲ. ವಯಸ್ಸಾಗಿ ಹೋಗ್ಬಿಡು ಏನೇನೋ ಹೇಳ್ತಾನ ಅಂತಾರೆ. 60ಕ್ಕೆ ಅರಳು ಮರಳು ಅಂತಿದ್ರು. ಈಗ ಅದು ಸುಳ್ಳಾಗ್ಯದ್ರಿ. ನಿಜವಾಗಲೂ 60ಕ್ಕೇ ಈಗ ಮರಳಿ ಅರಳು. ಬೇಂದ್ರೆಯವ್ರು ಹೇಳ್ತಿದ್ರು 60ಕ್ಕೆ ಅರಳು ಮರಳು ಅಲ್ಲರೋ, ಅದು ಮರಳಿ ಅರಳು ಅಂತ. ನಾವೆಲ್ಲರೂ ಅಂಥ ಒಂದು ಕೆಲಸವನ್ನು ಮಾಡಬೇಕು. ಈ ಊರಾಗ ಎಲ್ಲರೂ ವಾಕಿಂಗ್ ಮಾಡ್ತೀನಿ ಅಂತ ತಿಳ್ಕೊಂಡಿರಿ. ಇವತ್ತು ಭಾಳ ಜನ ವಾಕಿಂಗ್ ಬಿಟ್ಟು ಇಲ್ಲಿಗೆ ಬಂದಿರೋದು ಭಾಳ ಸಂತೋಷ. ಗಂಡಸರು ವಾಕಿಂಗ್ ಮಾಡೋದು ಒಬ್ಬರೇ, ಹೆಣ್ಮಕ್ಳು ಗುಂಪು ಗುಂಪಾಗಿ ಹೋಗ್ತಾರೆ. ಗಂಡಸ ಹೆಂಗೆ ಬಂತು ಹಂಗೆ ಹೋಗ್ಬಿಡ್ತಾನೆ. ಆದರೆ ಹೆಣ್ಮಕ್ಳು ವಾಕಿಂಗ್ ಹೋಗ್ಬೇಕಾದ್ರೆ ಮೀಟಿಂಗ್ ಕರೀತಾರೆ. ಏನು ಮೀಟಿಂಗ್ ಕರೀತಾರೆ? ನೋಡು ಸುಶೀಲಾ, ಸುನಂದ, ಕಮಲಾ, ವಿಮಲಾ, ಸರಸ್ವತಿ, ನಾಳೆ ಎಲ್ಲರೂ ಬೆಳಗ್ಗೆ ವಾಕಿಂಗ್. ಎಲ್ಲರೂ ಚೂಡಿದಾರ್ ಅಂದರೆ ಚೂಡಿದಾರ್, ಎಲ್ಲರೂ ಸೀರೆ ಅಂದರೆ ಸೀರೆ, ನೈಟಿ ಅಂದರೆ ನೈಟಿ. ಹೆಸರು ಮಾತ್ರ ನೈಟಿ, ಇಡೀ ದಿವಸ ಇರೋದೇ ನೈಟಿನೇ. ಸದ್ಯ ಮದುವೆಗಳಿಗೆ ನೈಟಿ ಮೇಲೆ ಬರೋಲ್ಲ ನಮ್ಮ ಪುಣ್ಯ. ಇಷ್ಟು ಈಸಿ ಆಗಿದೆ ಅದು ನೈಟಿ ಅಂದರೆ ಹೆಣ್ಮಕ್ಳಿಗೆ. ಆದರೆ ನಮ್ಮ ಗಂಡಸರಿಗೆ ಎಂಥದೇ ಉಡುಪು ಅಂತಿಲ್ಲ. ಎಷ್ಟೋ ಜನ ಡ್ರೈಯರ್ ಮೇಲೆ ವಾಕಿಂಗ್ ಹೋಗ್ತಾರೆ. ಏನು ಸಾರ್ ಹಿಂಗೆ ಬಂದಿರಿ? ನಮ್ಮನ್ನು ಯಾರು ನೋಡ್ತಾರೆ? ಎಂಥ ಭರವಸೆ ಅವನಿಗೆ. ನಮ್ಮನ್ನು ಯಾರು ನೋಡ್ತಾರೆ? ಹೆಣ್ಮಕ್ಳಾಗಲ್ಲ, ನಾವು ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ಯಾಕೆ? ನಮ್ಮನ್ನೇ ನೋಡ್ತಾರೆ. ಇದು ಒಂದು ಫಾರ್ಮುಲಾ. ಇಲ್ಲಿ ವಾಕಿಂಗ್, ದಿನ ವಾಕಿಂಗ್ ಮಾಡೋರು ಎಷ್ಟು ಜನ ಇದ್ದೀರಿ? ಭಾಳ ಜನ ಇದೆ. ವಾಕಿಂಗ್ ಮಾಡೋರನ್ನ ನೋಡೋದಕ್ಕೆ ಹೋಗೋರು ಎಷ್ಟು ಜನ ಇದ್ದೀರಿ? ಅದು ಒಂದು ಗುಂಪಿದೆ. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವ ತುಂಬ ಜನರಲ್ಲಿ ಉಂಟಾಗ್ತಾ. ಇದು ಒಳ್ಳೆಯ ಸೂಚನೆ ಇದೆ ಸಮಾಜಕ್ಕೆ. ನಾನು ಇನ್ನಷ್ಟು ಬಾಳಬೇಕು, ಇನ್ನಷ್ಟು ಗಟ್ಟಿಯಾಗಿರಬೇಕು ಅಂತ. ಬೆಳಗಾಂ, ನಾವು ಕರ್ನಾಟಕದ 432 ಊರು ಅಡ್ಡಾಡೀವ್ರಿ ನಾವು. ಯಾವ ಆಫೀಸರ್ಗಳು ಅಷ್ಟು ಊರು ಅಡ್ಡಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಬೆಳಗಾವಿಗೆ ಬಾಗಲೇ ಬರ್ತಿರೋದೊಂದು 63ನೇ ಬಾರಿ ಇದು. ಫಸ್ಟ್ ನನ್ನನ್ನು ಕರೆಸಿದವರು ಕ್ರಿಯಾಶೀಲ ಬಳಗ, ನಮ್ಮ ಗುಂಡೇನಟ್ಟಿ ಮಧುಕರ್ ಅವರು ಕಾರಣದಿಂದ. ಅವಾಗ ಫಸ್ಟ್ ಬಂದಾಗ ನನಗೇನು ಬೆಳಗಾವಿಗೆ ಹೋಗೀನಿ ಅಂದರೆ ಅಷ್ಟು ಸಂತೋಷ ಆಗಿತ್ತು ನನಗೆ. ಇವತ್ತು ಕರ್ನಾಟಕದ 432 ಊರುಗಳು ಹಾಸ್ಯವನ್ನು ಆಸ್ವಾದಿಸೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಒಳ್ಳೆಯ ಸಂಪ್ರದಾಯ ಬೆಳೆದಿದೆ. ಒಂದು ನಗುವಿಗೆ ಎಷ್ಟು ಜನ ಸೇರ್ತೀರಿ ಅಂದರೆ ನಿಜಕ್ಕೂ ನೀವ್ಯಾರೂ ಡಾಕ್ಟ್ರ್ ಹತ್ರ ಹೋಗೋದು ಬೇಕಾಗಿಲ್ಲ. ದಿನಕ್ಕೆ 10 ನಿಮಿಷ ಬಿದ್ದು ನಕ್ರಿ ನೀವು ಅಂದರೆ. ಮನೆಯಲ್ಲ, ಮನೆಯಲ್ಲಿ ನಕ್ರಂದ್ರೆ ಮಕ್ಕಳು ಹೆಂಡ್ತಿಗೆ ಅನುಮಾನ ಶುರುವಾಗ್ತದೆ. ನಮ್ಮ ಮನೆಯವ್ರಿಗೆ ಹುಚ್ಚೆ ಹಿಡಿದಿದೆ. ಈ ಬೆಂಗಳೂರಿನಲ್ಲಿ ಕೆಲವಿದೆ, ಸುಮ್ಮನೆ ನಗ್ತಾರೆ. ಇದು ಆರೋಗ್ಯಕರವಾದಂಥ ನಗು. ಇಲ್ಲೂ ಆ ಥರ ಇರ್ಬೋದು. ಲಾಫಿಂಗ್ ಕ್ಲಬ್ ಹಾ 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 ಓ ಹೋ ಹೋ ಅಂತ ನಗ್ತಿರ್ತಾರೆ. ಎಷ್ಟೋ ಜನ ಬಸ್ಸಲ್ಲಿ ಕರೋಗೋರು, ದೆವ್ವ ಬಂದಿದೆ ನಮ್ಮ ಮೈಯಲ್ಲಿ ಇವರಿಗೆ, ಸುಮ್ಮನೆ ನಗ್ತಾರೆ ಅನ್ಕೋತಾರೆ.
ಆದರೆ ಒಂದು ಕಾರಣಕ್ಕೆ ನಗೋದಿದೆಯಲ್ಲ ಅದು ಆರೋಗ್ಯ ಸೂಚಕ. ಮಹಾಮನಿಯವರು ಭಾಳಷ್ಟು ಚೆನ್ನಾಗಿ ಮಾತಾಡಿದರು. ಒಂದು ಸಂಸ್ಥೆಗೆ ಅಥವಾ ಒಂದು ಶಾಲೆಗೆ ಯಾವುದೇ ಒಂದು ಕಾರಣಕ್ಕೆ ಒಬ್ಬ ವ್ಯಕ್ತಿ 100 ವರ್ಷ ಬಾಳೋದು ಸಣ್ಣ ಮಾತಲ್ಲ. ಶಾಲೆಗಳು, ಜೈಲುಗಳಿಗೆ 100 ವರ್ಷ ಆಯಿತು, ಜೈಲುಗಳಿಗೆ 25 ವರ್ಷ ಆಯಿತು, ಸಂತೋಷ ಪಡುವಂಥ ವಿಷಯ ಅಲ್ಲ. ಶಾಲೆಗೆ 100 ವರ್ಷ ಆಯಿತು, ಇನ್ನು 100 ವರ್ಷ ಆ ಶಾಲೆ ಮುಂದುವರಿತದೆ ಅನ್ನೋದರ ಸೂಚನೆ ಈ ಒಂದು ಶತಮಾನೋತ್ಸವ. ನಮ್ಮ ಶಾಲೆಗಳು ಹೆಂಗಿದ್ದು ರೀ, ಆವಾಗ ಕಾನ್ವೆಂಟ್ ಶಾಲೆಗಳಿರಲಿಲ್ಲ, ಬರೀ ಗೌರ್ಮೆಂಟ್ ಶಾಲೆ. ಅದರಲ್ಲೂ ನಾನು ಓದಿರ್ತಕ್ಕಂಥ ನಮ್ಮ ತಂದೆ ಟೀಚರ್ ಬೇರೆ ಇದ್ದರು. ಯಲಬುರ್ಗ ಅಂತಕ್ಕಂಥ ಊರಿಗೆ, ಬಡ ಊರದು ಆವಾಗ, ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಅಸಲಿಗೆ ಚಡ್ಡಿನೇ ಇಲ್ಲದೆ ಶಾಲೆಗೆ ಹೋಗ್ತಿದ್ವಿ ನಾವು 5, 6, 7ನೇ ಕ್ಲಾಸಿಗೆ. ಯೋಚನೆ ಮಾಡಿ ನೀವು. ಈಗ 5 ವರ್ಷದ ಮಗುವಿಗೆ ಅದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ. ಯೂನಿಫಾರ್ಮು, ಬೆಲ್ಟು, ಶೂಸು, ಸಾಕ್ಸು, ಅದ್ರ ಜೊತೆ ಫೋಟೋ ತೆಗೆಸ್ಕೊತಾರೆ. ಮನೆ ಮುಂದೆ ಆಟೋ ಬಂದು ನಿಲ್ತದೆ, ಬಸ್ ಬಂದು ನಿಲ್ತವೆ. ನಮ್ಮ ಕಾಲಕ್ಕೆ ನಮ್ಮ ತಂದೆನ ಯಾರು ಕೇಳ್ತಾರೆ, ನಿಮ್ಮ ಪ್ರಾಣೇಶ್ ಎಲ್ಲೋಗೇನ್ರಿ, ಹೀಗೆ ಹೋದ ಶಾಲೆಗೆ ಹೋಗಿರ್ಬೋದು ಅಂತ. ಆ ದಿಕ್ಕಿಗೆ ಹೋದ್ರೇ ಶಾಲೆಗೆ ಹೋದ ಅಂತ ಅಂದಾಜು, ಕಾನ್ಫಿಡೆಂಟ್ ಇಲ್ಲ. ನಾವು ಶಾಲೆಗೆ ಹೋಗ್ತೀವಿ ಅಂತೇಳಿ ಬೇರೆಲ್ಲೋ ಟರ್ನ್ ಆಗ್ತಿದ್ವಿ. ಆದರೆ ಇವತ್ತು ಮಕ್ಕಳನ್ನ ಅತ್ಯಂತ ಮಿಲ್ಟ್ರಿ ಕಳಿಸ್ತಾರೆ ಅನ್ನೋ ಥರ ಶಾಲೆಗೆ ಕಳಿಸ್ತಾರೆ. ಸೂರ್ಯನಾರಾಯಣ ರಾವ್ ಅಂತ ಮೈಸೂರಿಂದ ಒಬ್ಬ ಹೆಡ್ ಮಾಸ್ಟರ್ ಬಂದುಬಿಟ್ರು ನಮ್ಮ ಶಾಲೆಗೆ. ನಾವು 5, 6ನೇ ಕ್ಲಾಸ್. ಗುರುಗಳು ಒಳಗಡೆ ಬಂದ ತಕ್ಷಣ ಅವಾಗ ಏನು ಪದ್ಧತಿ ಇತ್ತು ಅಂದರೆ, ನಮಸ್ತೆ ಗುರುಗಳೇ ಅಂತ ಎದ್ದು ನಿಲ್ಲಬೇಕು. ಬೆಂಚು 5, 6, 7ನೇ ಕ್ಲಾಸಿಗೆ ಎಲ್ಲ ಎದ್ದು ನಿಲ್ಲಬೇಕು. ನಮಸ್ತೆ ಗುರುಗಳೇ ಅಂತ ಎದ್ದು ನಿಂದಿರ್ತೀವಿ. ಆ ಸೂರ್ಯನಾರಾಯಣ ರಾವ್ ಮಾಸ್ಟ್ರು ದಂಗಾಗಿ ಹೋಗ್ಬಿಟ್ರು, ಯಾರಿಗೂ ಚಡ್ಡಿ ಇಲ್ಲ. ಮೈ ಗಾಡ್, ಅವರು ಕೂತ್ಕೊಳ್ಳಿ ಏನು ಸರ್ ಅಂತ ಕೇಳಿದ್ರು. ಅವರು ನಡೀರಿ ಎಲ್ಲ ಮನೆಗೆ ಹೋಗ್ರಿ, ಚಡ್ಡಿ ಹಾಕ್ಕೊಂಬರ್ರಿ. ಬೇಡ ಸರ್, ಬಿಡಬೇಡಿ ಹಾಗೆಲ್ಲ ಅಂತ ಹೇಳ್ತಾರೆ ಪಕ್ಕದಲ್ಲಿ ಸ್ಟಾಫು. ಇಲ್ಲ, ನಾನು ತುಂಬ ಸ್ಟ್ರಿಕ್ಟು, ಐ ಆಮ್ ಫ್ರಮ್ ಮೈಸೂರು, ನನಗೆ ಈ ಥರ ಅಶಿಸ್ತು ಸರಿ ಬರಲ್ಲ. ಹೋಗಿ ಮನೆಗೆ ಹೋಗಿ ಚಡ್ಡಿ ಹಾಕ್ಕೊಂಬನ್ನಿ. ಎಲ್ಲರೂ ಮನೆಗೆ ಹೋದ್ರು. 1 ಗಂಟೆ ಆದಮೇಲೆ ನಾವು ಬರಲಿಲ್ಲ ಶಾಲೆಗೆ, ನಮ್ಮ ಅಪ್ಪ ಅಮ್ಮಂದ್ರು ಬಂದರು. ಯಾರೋ ಅವ್ನ ಮೇಷ್ಟ್ರು ಚಡ್ಡಿ ಹಾಕ್ಕೊಂಬ ಅಂತೇಳೋಣ. ಇರೋವೇ 2 ಚಡ್ಡಿ ನಮ್ಮ ಮಕ್ಕಳಿಗೆ. ಒಂದು ಜಾತ್ರೆಗೆ, ಒಂದು ಅವ್ನು ಹುಟ್ಟಿದಬ್ಬಕ್ಕೆ ಹಾಕ್ತೀವಿ. ದಿವಸ ಚಡ್ಡಿ ಹಾಕಕ್ಕೆ ಇದೇನು ತಿಳ್ಕೊಂಡಿದ್ದೀರಿ ನೀವು? ಮೇಷ್ಟ್ರೇ, ನೀವು ಮಕ್ಕಳಿಗೆ ಕೂತ್ಕೊಂಡು ಪಾಠ ಮಾಡಿ, ನಿಲ್ಲಿಸಿ ಪಾಠ ಮಾಡಬೇಡಿ ಅಂತ ಅವ್ರಿಗೇ ಬುದ್ಧಿ ಹೇಳಿರ್ತಕ್ಕಂಥ ಘಟನೆಗಳು ನಡೆದಂಥ ಪ್ರಸಂಗ ಇದೆ ನಮ್ಮ ಜೀವನದಲ್ಲಿ. ಇವತ್ತು ಒಂದು ಮಗು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಏನು ಸಂಭ್ರಮ, ಏನು ಶಿಸ್ತು. ಇದು ಸುಧಾರಣೆ ಆಗಿದೆ ಅನ್ನಬೇಕೋ ಅದೇನು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಒಂದು ವಿನಂತಿ ಎಲ್ಲರ ಕಡೆ ಮಾಡೋದೇನು ಅಂದರೆ, ದಯವಿಟ್ಟು ಮಕ್ಕಳಿಗೆ 10ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿಸ್ರಿ ಅನ್ನೋದೇ ನನ್ನ ವಿನಂತಿ. ಕನ್ನಡದಲ್ಲಿರುವಷ್ಟು ಶಬ್ದಗಳು ನಾವು ಕನ್ನಡದಲ್ಲಿ ಹುಟ್ಟಿದ್ದೀವಿ. ಕನ್ನಡ ಕಲಿಯೋದು ಭಾಳ ಕಷ್ಟ, ಬೇಗ ಕಲ್ತ್ಬಿಡ್ತೀವಿ ಇಂಗ್ಲೀಷನ್ನು. ಕನ್ನಡ ಕಲಿಯೋದು ಕಷ್ಟ. ಕನ್ನಡ ಕಲಿಬೇಕಾದ್ರೆ ನಾವು ಕನ್ನಡ ಸಂಸ್ಕೃತಿಯಲ್ಲೇ ಹುಟ್ಟಿ ಬೆಳೀಬೇಕು. ಈ ಭಾಗದಲ್ಲಿ ಮರಾಠಿ ಜಾಸ್ತಿ, ನಮಗೆ ತೆಲುಗು ಜಾಸ್ತಿ. ತೆಲುಗು ನಿಮ್ಗೆ ಟಚ್ ಇಲ್ಲ ಈ ಕಡೆ. ತೆಲುಗಿನ ಕೆಲವು ಶಬ್ದಗಳು ಅನಾಹುತಕಾರಿ. ರಂಡಿ ಅಂತಾರೆ, ಲೋಪಲ್ ರಂಡಿ, ಲೋಪಲ್ ರಂಡಿ. ರಂಡಿ ಅಂದರೆ ಏನು, ನೀವು ಬೈಗಳು ಅನ್ಕೋತೀರಿ. ರಂಡಿ ಅಂದರೆ ಬನ್ನಿ, ಸುಸ್ವಾಗತ ಅಂದಂಗೆ. ಟ್ರೇನ್ನಲ್ಲಿ ಹತ್ತಿರ್ತಾರೆ. ನಮ್ಮ ಗುಂತ್ಕಲ್ಲಿಂದ ಈ ಕಡೆ ಬರೋ ಟ್ರೈನಿಗೆ, ಗುಂತ್ಕಲ್ಲಿಂದ ಬೆಳಗಾವಿ ಕಡೆ ಬರೋ ಟ್ರೈನ್ಗಳು, ಅಲ್ಲೆಲ್ಲ ಆಂಧ್ರದವ್ರು ಹತ್ತಿ ಬಿಡ್ತಾರೆ. ಲೋಪಲ್ ರಂಡಿ ಅಂತ ಒಳಗಡೆ ಕರ್ಕೊಳ್ಳೋದು, ಕೇಳೋದು ಏಮೋ ರಂಡಿ. ಯಾರನ್ನ? ಬೆಳಗಾವಿ ಅವ್ರನ್ನ. ಅವ್ರು ಕೇಳೋದು ಏ ಊರಂಡಿ, ಗಾಬರಿ ಬಿಟ್ಲ್ರಿ ಬೆಳಗಾವಿನಕ್ಕೆ. ಏನು ಹಿಂಗೆ ಕೇಳ್ತಾಳಿಕ್ಕಿ ಟ್ರೈನ್ ನಾನು ಆಕೆ ಕೇಳಿದ್ದೇನೋ ನಿಮ್ದು ಯಾವ ಊರು ಅಂತ ಪಾಪ. ಮತ್ತು ಸುಮ್ಮನೆ ಕೂತ್ಬಿಟ್ಲು. ಸ್ವಲ್ಪ ಹೊತ್ತಾಯಿತು, ಮತ್ತೆ ಏ ಊರಂಡಿ ಅಂದ್ಲು. ಪಕ್ಕದಲ್ಲಿರೋಳ ತಿವ್ದವಳು ನೋಡ್ದ, ನಮ್ಮನ್ನು ಯಾವ ಊರು ರಂಡೇರು ಅಂತ ಕೇಳ್ತಿದ್ದಾಳೆ. ಮಾಡಬೇಕು ಇವಳಿಗೆ. 3 ಜನ ಹತ್ತಿದ್ರಿ. 3 ಜನ ಹತ್ತಿದ್ರು. ಇವರು 3 ಜನ ಅವರು ಏ ಊರಂಡಿ ಅಂತ ಕೇಳಿದ್ರೆ ಏನು ಹೇಳಲೇ ಇಲ್ಲ. ಯಾಕಂದ್ರೆ ಅವ್ರು ಸುಮ್ಮನೆ ಕೂತ್ಬಿಟ್ರು.
ಧಾರವಾಡ ಹುಬ್ಬಳ್ಳಿಯಾಗ ಇಳಿಬೇಕಾಗಿತ್ತು. ಅವರು ಇಳಿದ ತಕ್ಷಣ ಹೇಳಿದ್ರೆ, ಒಂದು ಅಲ್ಲಿಂದ ಏ ಊರಂಡಿ ಅಂತ ಕೇಳಕತ್ತಿದಿ, ಈಕೆ ಧಾರವಾಡ ರಂಡಿ, ಈಕೆ ಹುಬ್ಬಳ್ಳಿ ರಂಡಿ, ನಾನು ಅದೀನಲ್ಲ ನಾನು ಬೆಳಗಾವಿ ರಂಡಿ ಅಂದ. ಪಾಪ ಅವಕ್ಕೆ ಏನೂ ತಿಳಿಲಿಲ್ಲರಿ, ಮಿಕ್ಕಿ ಮಾರಿ ನೋಡಕತ್ತಾವ. ಯಾಕೆ ದೇಶ ತಿರುಗು ಕೋಶ ಓದು ಅಂತಾರೆ ಅಂದರೆ, ಕೋಶ ಓದಿದ್ರೆ ಅನೇಕ ಸಾರಿ ಬುದ್ಧಿ ಬರಲ್ಲ, ತಿಳುವಳಿಕೆ ಬರಲ್ಲ, ನಮಗೆ ಅರ್ಥ ಆಗಲ್ಲ. ಆದರೆ ದೇಶ ತಿರುಗು ಕೋಶ ಓದ್ಬೇಕು. ಓದು ಹವ್ಯಾಸ ಇಲ್ಲವೇ ಇಲ್ಲ. ಇವತ್ತು ಕಾದಂಬರಿಗಳಿಲ್ಲ, ಪ್ರಜಾಮತ ಸುಧಾ ಕರ್ಮವೀರ ತರಿಸೋರಿಲ್ಲ. ಎಲ್ಲರೂ ಇಷ್ಟು ಮೊಬೈಲ್ ತೆಗೆಯೋದು, ತಿಕ್ಕದೆ. ಬೆರಳುಗಳಲ್ಲಿ ಗೆರೆಗಳು ಮೂಡ್ತಾ ಇಲ್ಲ ಇವತ್ತು, ಹಂಗೆ ತಿಕ್ಕುತ್ತಾರೆ. ದಯವಿಟ್ಟು ಪುಸ್ತಕ ಕೈ ಹಿಡಿರಿ. ಇವತ್ತು ಗಂಗಾವತಿ ಪ್ರಾಣೇಶ ನಿಮ್ಮ ಮುಂದೆ ನಿಂತಿರೋದು ಟಿ ವಿ ನೋಡಿ ಅಲ್ಲ, ಬೀಚಿಯವರ ಪುಸ್ತಕಗಳನ್ನು ಓದಿದ್ರಿಂದ, ಕಾರಂತರ ಭೈರಪ್ಪನವರ ಪುಸ್ತಕಗಳನ್ನು ಓದಿದ್ರಿಂದ ಇದು ನಿಮಗೂ ಸಾಧ್ಯ. ನಾನು 4,000 ಕಾರ್ಯಕ್ರಮ ಕೊಟ್ಟಿದ್ದೀನಿ ಕರ್ನಾಟಕದಾದ್ಯಂತ. ಅದೆಷ್ಟು ಊರುಗಳ್ರಿ. ನಾನು ಊರುಗಳ ಹೆಸರು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬೋದು ಎಂತೆಂಥ ಊರವ ಅಂಥೇಳಿ. ಏನು ಊರ ಹೆಸರು? ಮೊದಲನೇದು ತಿಂತೀನಿ, ಊರ ಹೆಸರು ತಿಂತೀನಿ. ಎಲ್ಲಿಗೆಪ್ಪ? ತಿಂತೀನಿ. ಬಸ್ಸಲ್ಲಿ ತಿನ್ನಬಾರ್ದು, ಕೆಳಗಡೆ ಇಳಿದು ತಿನ್ನೋ ಅಂದ ಕಂಡಕ್ಟ್ರು. ತಿಂತೀನಿ ಅಂತ ಎಲ್ಲಿದೆ ಯಾರಿಗಾದ್ರೂ ಗೊತ್ತಾ? ಲಿಂಗ್ಸ್ಗೂರ್ ಹತ್ರ ತಿಂತೀನಿ ಮೌನೇಶ್ವರ ಅಂತ ತಿಂತೀನಿ. ನೆಕ್ಸ್ಟ್ ನಿಂದೆಲ್ಲಿಗೋ? ಕುಡಿತೀನಿ ಅಂದವನು. ಬಸ್ಸಲ್ಲಿ ಕುಡಿಬಾರ್ದು ಬಡ್ಡಿ ಮಗನೇ, ಕೆಳಗಡೆ ಇಳಿದು ಕುಡ್ಬಾ, ಇಲ್ಲ ಕುಡಿದು ಮನೆಗೆ ಹೋಗು. ಕುಡಿತೀನಿ ಅಂತ ಊರಿದೆ ಯಾರಿಗಾದ್ರೂ ಗೊತ್ತಾ? ಬಳ್ಳಾರಿ ಜಿಲ್ಲೆ. ಕುಡಿತೀನಿ, ತಿಂತೀನಿ, ಕುಡಿತೀನಿ. ಇನ್ನೊಂದಿದೆ ಹುಡುಗಿ, ಊರ ಹೆಸರು ಗೊತ್ತಿದೆ ಯಾರಿಗಾದ್ರೆ? ಹೆಸರು ಕೇಳಿದ್ದೀರಾ? ಹುಡುಗಿ, ಹುಮನಾಬಾದ್ ತಾಲೂಕಿನಲ್ಲಿದೆ. ಇದೇನು ಆಶ್ಚರ್ಯ ಇಲ್ಲ, ಅವರಿಗೆಲ್ಲ ಆಶ್ಚರ್ಯ, ನಮಗೆ ಆಶ್ಚರ್ಯ ಈ ಕಡೆಯವ್ರಿಗೆ. ಈ ಬಸ್ಸುಗಳು ಹೋದ ಮೇಲೆ ಟೆಂಪೋದವ್ರು ಆ ಜಾಗಕ್ಕೆ ಬಂದು ನಿಂತು ಕೂಗ್ತಾರೆ. ಏನು ಅವ್ರು ಚಾರ್ಜ್ ಸಮೇತ ಕೂಗ್ತಾರೆ. 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ, 10 ರೂಪಾಯಿ. ಈ ಮದುವೆ ಆಗಲಾರ್ದವ್ರು, ಅಯ್ಯೋ 10 ರೂಪಾಯಿಗೊಂದು ಹುಡುಗಿ ಅಂತೆ. ನಮ್ಮ 3 ಜನ ಮಕ್ಕಳಿಗೆ ಮದುವೆನೇ ಆಗಿಲ್ಲ, 50 ರೂಪಾಯಿ ಕೊಡ್ತೀವಿ, 3 ಹುಡುಗಿರನ್ನ ಕೊಡ್ತೀರಾ ಅಂತ ಕೇಳೋರೆ. ಹುಡುಗಿ ಅನ್ನೋದು ಊರು. ನೆಕ್ಸ್ಟ್ ಇಲ್ಕಲ್. ಇಲ್ಕಲ್ ಗೊತ್ತಲ್ಲ ಎಲ್ಲರಿಗೂ? ಯಾವುದಕ್ಕೆ ಪ್ರಸಿದ್ಧಿ ಅದು? ಸೀರೆಗೆ. ಅದ್ರ ಪಕ್ಕದಲ್ಲೇ ಒಂದು ಊರಿದೆ ತುಂಬ, ಅದ್ರ ಪಕ್ಕದಲ್ಲಿ ಇನ್ನೊಂದು ಊರಿದೆ ಕರಡಿ. 3 ಊರು, ಇಲ್ಕಲ್, ತುಂಬ, ಕರಡಿ. ಇವನ್ನ ಸೇರಿಸಿ ಓದಿದರೆ ಅನಾಹುತ. ಈ ಬಸ್ಸುಗಳೆಲ್ಲ ತುಂಬ್ಕೊಂಡು ಹೋದ್ಮೇಲೆ ಟೆಂಪೋದವ್ರು ಬಂದು ಆ ಜಾಗಕ್ಕೆ ನಿಲ್ಲಿಸ್ತಾರೆ. ಅವ್ರು ಏನು ಕೂಗ್ತಿರ್ತಾರೆ? ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ. ಸೀರೆ ತಗೊಳಕ್ಕೆ ಬೆಂಗಳೂರವ್ರು ಬಂದಿರ್ತಾರೆ, ಅವ್ರು ಗಾಬರಿ ಬಿಡ್ತಾರೆ, ಇಲ್ಕಲ್ ತುಂಬ ಕರಡಿ ಅಂತೆ. ಸೀರೆ ಬೇಡ, ಲಂಗ ಬೇಡ, ನಡೀರಿ ಮನೆಗೆ ಹೋಗೋಣ ಸಾಕು. ಊರುಗಳ ಹೆಸರು. ನೆಕ್ಸ್ಟು ಜನಿವಾರ ಅಂತ ಒಂದು ಊರಿದೆ. ಜನಿವಾರದವ್ರು ಯಾರು ಹೇಳಿರಿ? ಎಲ್ಲ ಬ್ರಾಹ್ಮಣರ ಕೆಳಗಡೆ ಇಳಿದ್ಬಿಟ್ರು. ನೋಡ್ತಾರೆ, ಅವ್ರು ಊರೇ ಅಲ್ಲ. ಅಯ್ಯೋ ಜನಿವಾರ ಊರ ಹೆಸರು, ಮೇಲೆ ಹತ್ತಿರ ನಿಮ್ಮ ಊರು ಮುಂದೆ ಇದೆ ಜನಿವಾರ. ನೆಕ್ಸ್ಟು ಪ್ರಧಾನಿ. ಉಂಡಿ ಊರ ಹೆಸರು. ಬಾಚಣಿಕೆ ನೋಡ್ರಿ ಎಷ್ಟು ಊರಿದೆ ಕರ್ನಾಟಕದಲ್ಲಿ. ಉಂಡಿ, ಬಾಚಣಿಕೆ, ಹಣಿಗಿ. ಇನ್ನೊಂದಿದೆ, ಒಂದು ವಾಕ್ಯ ಮಾಡ್ಬೋದು. ಏನು? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ಊರ ಹೆಸರು ಇವು. ನಮ್ಮದು ಎಂಥ ಪುಣ್ಯ ಅಂದರೆ ಇವನ್ನೆಲ್ಲ ನೋಡಿದ್ದೀವಲ್ಲ ಅನ್ನೋ ಸಂತೋಷ ನಮಗೆ. ಆ ಊರಿಗೆ ಹೋಗಿದ್ದೀವಲ್ಲ, ಅಲ್ಲಿ ಅವರು ನಮ್ಮನ್ನು ಕರೆಸಿದಾರಲ್ಲ ಅಂತ. ನೋಡ್ರಿ ಎಲ್ಲ ಹಂಗೆ ಬಂದಾಳ, ಕರದಾಳ, ಬಸರಾಳ, ಹಡ್ದಾಳ. ಇನ್ನು ಚೆನ್ನಾಗಿರೋ ಊರುಗಳಿದೆ. ಗುಣವಂತಿ ನೋಡಿ ಎಷ್ಟು ಚೆನ್ನಾಗಿದೆ. ಗುಣವಂತಿ, ಕಮಲಶಿಲೆ ಊರ ಹೆಸರು. ಇನ್ನು ಮತ್ತು ಕೆಲವು ಕೆಟ್ಟ ಹೆಸರು. ಏನು? ಮುಂಡೇವು. ಮುಂಡೇವ್ಯಾರ್ರಿ ಅಂದರೆ ಯಾರು ಬರ್ತಾರೆ? ಆ ಊರವ್ರು ಮಾತ್ರ ಬರ್ತಾರೆ. ಹೌದಾ? ಲಾಸ್ಟ್ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಊರಿದೆ. ಕೈ ಮುಕ್ಕೊಂಡು ಮೋದಿಯವರಿಗೆ ವಿನಂತಿ ಮಾಡ್ಕತ್ತಿದ್ದಾನೆ ಆ ಊರವನು, ಸರ್ ಅನೇಕ ಊರುಗಳ ಹೆಸರು ಚೇಂಜ್ ಮಾಡಿದ್ರಿ, ನಮ್ಮೂರ ಹೆಸರು ಚೇಂಜ್ ಮಾಡಿ ಸರ್ ದಯವಿಟ್ಟು. ಏನಪ್ಪ ನಿಮ್ಮ ಊರ ಹೆಸರು? ಬೋಸುಡಿ ಸರ್. ಉತ್ತರ ಪ್ರದೇಶದಲ್ಲಿದೆ ಊರ ಹೆಸರು ಬೋಸುಡಿ. ಬೋಸುಡಿ ಕಾವನ್ ಅಂತ ಕೂಗ್ತಿರ್ತಾನೆ ಕಂಡಕ್ಟ್ರು. ಆ ಬಸ್ ಹೋದ್ಮೇಲೆ ಮತ್ತೆ ಆ ಟೆಂಪೋದವ್ರು ಆ ಜಾಗಕ್ಕೆ ಬರ್ತಾರೆ. ಬೋಸುಡಿ ವಾಲ ಓದ್ರೋ. ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತ ಹೇಳೋದು.
ಮಕ್ಕಳನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ ಲೈನಾಗಿ, ಮತ್ತು ಗೋಲ್ ಗುಂಬಜು, ಹಂಪೆ ಇಷ್ಟೇ ನೋಡಿ ಬರ್ತಾರೆ. ನಮ್ಮ ಕಾರಂತ ಹೇಳ್ತಿದ್ರು, ಪ್ರವಾಸ ಹೇಗೆ ಮಾಡಬೇಕು ಅಂದರೆ ಹೆಗಲಿಗೆ ಒಂದು ಚೀಲ ಹಾಕ್ಕೊಂಡು ಕಾಲ್ನಡಿಗೆಯಲ್ಲಿ ಹೋಗಬೇಕು. ಕಾರಂತರ ಜೀವನ ಚರಿತ್ರೆಗಳನ್ನ ಓದ್ರಿ ನೀವು. ಅವರು ಹೆಗಲಿಗೆ ಒಂದು ಚೀಲವನ್ನು ಹಾಕ್ಕೊಂಡು ನಮ್ಮ ಆನೆಗುಂದಿ ಹಂಪೆಗಳೆಲ್ಲ ಬರಿಗಾಲಲ್ಲಿ ನೋಡಿದ್ದಾರೆ. ಅದಕ್ಕೆ ಅವರೆಲ್ಲ ಬರೆದ್ರು. ಇವತ್ತು ನಮ್ಮ ಪುಣ್ಯ ಬಸ್ ಇದೆ, ಟ್ರೈನ್ ಇದೆ, ವಿಮಾನ ಇದೆ, ಎಲ್ಲ ಕಡೆ ಹೋಗಿ ಎಲ್ಲ ಊರುಗಳ ದಯವಿಟ್ಟು ಮಕ್ಕಳು ಮಾತಾಡಬೇಡ್ರಿ, ಇದು ಸ್ಕೂಲಲ್ಲ. ಸ್ಕೂಲಲ್ಲಿ ಮೇಷ್ಟ್ರು ಮಾತಾಡೋದು ಹಿಂಗೆ ಕೂರ್ತಿರ್ತೀರ ನೀವು, ದಯವಿಟ್ಟು ಮಾತಾಡಬಾರ್ದು ನೋಡಿ. ಹೆಣ್ಮಕ್ಳೇ ಜಾಸ್ತಿ ಮಾತಾಡಂತ ಅದಕ್ಕೆ ಹೇಳ್ತೀನಿ ನಾನು. ಕನ್ನಡದಲ್ಲಿ ಅತಿ ಹೆಚ್ಚು ಶಬ್ದಗಳು ಇರ್ತಕ್ಕಂಥದ್ದು ಯಾವುದಂತ ನೀವು ಯಾರಿಗಾದರೂ ಗೊತ್ತಿರ್ಬೋದು. ಈ ಇಂಗ್ಲೀಷ್ನಲ್ಲಿ ಸತ್ರು ಅಂದರೆ ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಮುಗಿದೋಯ್ತು. ಈ 5 ಅಕ್ಷರಗಳ ಶಬ್ದಗಳಲ್ಲಿ ಸಾಯ್ಬೇಕು ಅವರು. ಕನ್ನಡ ಸಮೃದ್ಧ ಭಾಷೆ ಎಲ್ಲದರಲ್ಲೂ. ಸಾವು ಅನ್ನೋದಕ್ಕೆ ಎಷ್ಟು ಶಬ್ದಗಳಿದೆ ಗೊತ್ತಾ ಕನ್ನಡದಲ್ಲಿ? ನಾನು ಕೆಲವು ಹೇಳ್ತೀನಿ, ನೀವು ಕೇಳ್ರಿ. ಮರಣ ಹೊಂದಿದ, ನಿಧನ ಹೊಂದಿದ, ಮತ್ತು ದಿವಂಗತನಾದ, ಸ್ವರ್ಗವಾಸಿಯಾದ, ಕೈಲಾಸವಾಸಿಯಾದ, ವೈಕುಂಠವಾಸಿಯಾದ, ಇಷ್ಟು ಸ್ಟ್ಯಾಂಡರ್ಡ್. ಇನ್ನು ಕೆಲವು ಹೇಳಿ ನೋಡೋಣ. ಹಾಂ, ನೋಡಿದ್ರ? ಶಟದ, ಮತ್ತೆ ಗೊಟಕ್ಕಂದ. ನೋಡಿ, ಶಬ್ದ ಕೇಳಿದಾರೇನೋ ಅನ್ನೋ ಥರ ಹೇಳ್ತಾರೆ, ಗೊಟಕ್ಕಂದ. ಮತ್ತೆ ನೆಗೆದು ಬಿದ್ದ. ಎಲ್ಲಾದರೂ ಸತ್ತವ್ರು ನೆಗೆದು ಬೀಳಕ್ಕೆ ಸಾಧ್ಯ ಏನ್ರಿ? ನೆಗೆಯೋದು ಅಂದ್ರೇನು? ಹಾಂ, ಮತ್ತೆ ಹೊಗೆ ಹಾಕಿಸ್ಕೊಂಡ. ಹಾಂ, ಡಮ್ ಅಂದ. ಈ ಮ್ಯಾಲು ಆದ. ನೋಡ್ರಿ, ಏನು ನೋಡಿದೆ ನಮ್ಮನೆ ಮ್ಯಾಲೆ ಹಿಂಗೆ ಹೋಗೋದನ್ನು. ಮ್ಯಾಲು ಅದ. ಎಷ್ಟು ಡಮ್ ಅಂದ ಅನ್ನೋದಂತೂ ಅನಾಹುತ ಶಬ್ದ ರೀ ಅದು. ಅತ್ತೆ ಸೊಸೆ ಮಾತಾಡ್ತಾ ಕೂತಿದ್ರು. ಈ ಸೊಸೆ ಫ್ರೆಂಡ್ ಬಂದ ತಕ್ಷಣ ಪಾಪ ಅತ್ತೆ ಹೊರಗಡೆ ಬಂದುಬಿಡ್ತಾಳೆ. ಯಾಕ್ರಿ ನಿಮ್ಮ ಸೊಸೆಗೆ ಗೆಳತಿ ಬಂದ ತಕ್ಷಣ ನೀವು ಹೊರಗಡೆ ಬರ್ತಿರಲ್ಲ ಅಂತ ಯಾರೋ ಕೇಳಿದರೆ, ಇಲ್ಲ ಅವ್ರು ನನ್ನೇ ಆಡ್ಕೋತಾರೆ, ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಹೊರಗೆ ಬೆಳಗ್ಗೆ ಬಂದು ಕೂಡ್ತೀನಿ ಅಂತ. ಅವ್ರ ಮನೆ ಒಂದು 5 ವರ್ಷದ ಈ ಥರದ್ದು ಮಗು ಇತ್ತು. ಅದು ಬಂದು ಅಜ್ಜಿನ ಕೇಳ್ತು, ಅಜ್ಜಿ ನಿಂಗೆ ಡಮ್ ಅನ್ನಕ್ಕೆ ಬರಲ್ವಾ? ಓ, ದೀಪಾವಳಿ ಮೊನ್ನೆ ತಾನೇ ಹೋಯ್ತಪ್ಪ, ಯಾಕೆ ಮಗು ಯಾಕೆ ಹಾಕಿ ಕೇಳ್ತಿದ್ದಿ ಇಲ್ಲಿ? ಇಲ್ಲ, ನಿಂಗೆ ಡಮ್ ಅನ್ನಕ್ಕೆ ಬರಲ್ವಾ? ಬರುತ್ತೆ, ಎಲ್ಲಿ ಅನ್ನೋ ಡಮ್ ಅಂತ ಮುದುಕಿ. ಬರುತ್ತೆ ನಿಂಗೆ ಡಮ್ ಅನ್ನಕ್ಕೆ? ಯಾಕೆ ಪುಟ್ಟ ಹಾಗೆ ಯಾಕೆ ಕೇಳ್ತಿ? ಇಲ್ಲ, ಒಳಗಡೆ ಅಮ್ಮ ತಮ್ಮ ಫ್ರೆಂಡಿಗೆ ಹೇಳ್ತಿದ್ದಾರೆ, ನಮ್ಮ ಮತ್ತೆ ಡಮ್ ಅಂತಾನೇ ಇಲ್ಲ. ಇಂಗ್ಲೀಷ್ನಲ್ಲಿ ಹೇಳಿದಂಗೆ 5-6 ಶಬ್ದ ಡೈಡ್, ಡೆಡ್. ಇಲ್ಲಿ ಎಷ್ಟೆಷ್ಟಿದ್ದಾರೆ. ಸ್ವರ್ಗವಾಸಿಯಾದ, ಜಾತಿ ಮೇಲೆ ಕೈಲಾಸವಾಸಿಯಾದ. ಮತ್ತೇನು ಶಬ್ದಗಳು ಈ ಕಡೆ ಭಾಗದಲ್ಲಿ ಏನಿದೆಯೋ ಗೊತ್ತಿಲ್ಲ. ಗೊಟಕ್ಕಂದ, ಡೆಮ್ಮಂದ, ಔಟಾದ, ಕತೆ ಮುಗಿಸ್ಕೊಂಡ, ನೆಗೆದು ಬಿದ್ದ, ಎಂತೆಂಥ ಶಬ್ದಗಳು. ಅದಕ್ಕೆ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ನಾನು ಯಾಕೆ ಯಾವಾಗಲೂ ಒತ್ತು ಹೇಳ್ತೀನಿ ಅಂದರೆ ಇದೇ ಕಾರಣಕ್ಕೆ ಸ್ನೇಹಿತರೆ. ಇನ್ನು ಸತ್ತಾಗ ಹಾಸ್ಯ ಏನ್ರಿ ಅಂತ ನಾ ಇಷ್ಟ. ಸತ್ತಲ್ಲಿ ಹಾಸ್ಯ ಅಂತ ಹೇಳ್ತಿರ್ತೀವಿ ನಾವು. ಏನು ಸರ್ ಸತ್ತಾಗ ಹಾಸ್ಯನ? ಖಂಡಿತ ಇದೆ ಸತ್ತಾಗ ಹಾಸ್ಯ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಅಂದರೆ ಚಿಕ್ಕವ್ರು ಸತ್ತಾಗಲ್ಲ, ಹಿರಿಯರು ಯಾರು ಭಾಳ ತೀರ ವಯಸ್ಸಾದವರು ಹಾಡಾಡ್ಕೊಂಡು ಹೇಳ್ತಿರ್ತಾರೆ ಹೆಣದ ಮುಂದೆ ಕುಂತು. ನೋಡಿಲ್ಲ ನೀನು ಮಾತಾಡ್ಸೋಕೆ ಯಾರು ಬಂದಾರ? ಗೌಡ ಬಂದ ನೋಡು. ಗೌಡ್ರು ಬಂದ್ಗಳೇ ಮ್ಯಾಗ ಬರ್ರಿ ಅಂತಿದ್ದೆಲ್ಲ, ಗೌಡ ಬಂದ ನೋಡು, ಮ್ಯಾಗ ಕರ್ಕೋ. ಏನಾಗಬೇಡ ಗೌಡನ ಪರಿಸ್ಥಿತಿ. ಹೌದಲ್ಲ? ಇದು ಎಲ್ಲ ಊರುಗಳಲ್ಲಿ ನಡೆಯುವಂಥ ಘಟನೆ. ಒಬ್ಬ ಹೆಣ್ಮಗಳು ರೊಟ್ಟಿ ಮಾಡ್ತಿರ್ಬೇಕಾದ್ರೆ ಗಂಡ ಹೇಳಿದೆ, ರೊಟ್ಟಿಗೆ ಏನು ಮಾಡಿ? ಯಾವುದೋ ತೊಪ್ಪಲು ಪಲ್ಯ ಮಾಡೀನಿ ಅಂದ್ಲಾಕಿ. ನನಗೆ ಬದ್ನಿಕಾಯಿ ಪಲ್ಯ ಬೇಕಂದವ. ಬದ್ನಿಕಾಯಿ ಇಲ್ಲಪ್ಪ ಆಯಪ್ಪ. ಗಂಡ ಹೆಂಡತಿ ವಯಸ್ಸಾಗಿಂದ ಅವ್ವ ಅಪ್ಪ ಅಂತ ಮಾತಾಡಕತ್ತಿ ಬಿಡ್ತಾರೆ. ಇಲ್ಲೋ ಅಯ್ಯಪ್ಪ, ಅದಕ್ಕೆ ನಾ ಬದ್ನಿಕಾಯಿ ತರ್ತೀನಿ, ಬದ್ನಿಕಾಯಿ ತಂದಮೇಲೆ ಅದ್ರ ಪಲ್ಯ ಮಾಡೇ ನಾ ರೊಟ್ಟಿ ತಿಂತೀನಿ ಅಂತ ಜಗಳಕ್ಕೆ ನಿಂತು ಬಿಟ್ಟವ. ಹೋಗು ತೊಗೊಂಬೋಗು ಅಂದು. ಅದ ಸಿಟ್ಟಿನಾಗ ಚೀಲ ತೊಗೊಂಡು ಬದ್ನಿಕಾಯಿ ತರೋಕೆ ಹೋದ. ಪಾಪ ಏನಾತ ಏನೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗ್ಬಿಟ್ಟು. ಮನೆಗೆ ಬಂದು ಹೇಳಿದ್ರು, ಹೋದ ಕರ್ಕೊಂಬಂದ್ರು. ಪಾಪ ಹೆಣ ತಂದು ಹಾಕಿದ್ರು ಮನ್ಯಾಗ. ಬಂದವರೆಲ್ಲ ಏನಾಗಿತ್ತವ ಮುಂಜಾನೆ ನೋಡಿದ್ವಿ? ಇಲ್ಲಪ್ಪ ರೊಟ್ಟಿ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಬಗ್ಸಿದೆ, ತೊಂಬ ಅಂದೆ, ತರಕ್ಕೆ ಹೋದ, ವಾಪಸ್ ಬರಲೇ ಇಲ್ಲ. ಅಯ್ಯೋ ಪಾಪ. ನೆಕ್ಸ್ಟ್ ಮತ್ತೊಬ್ಬ ಬಂದ. ಏನಾಗಿತ್ತವ? ರೊಟ್ಟಿ ಬಡ್ಕೊಂಡು ಕುಂತಿದ್ದೆ,
ಯಾವುದೋ ಪಲ್ಯ ಮಾಡಿದ್ದೆ, ತಿಂದ್ರೆ ಸಾಕಾಗಿತ್ತು. ಬದ್ನಿಕಾಯಿನ ಬೇಕಂದ, ತೊಂಬ ಅಂದೆ, ತರಕ್ಕೆ ಹೋದ, ವಾಪಸ್ ಬರಲಿಲ್ಲ. ಹಿಂಗೆ ಆ ಊರಿನ ಜನಸಂಖ್ಯೆ 2000. 1800 ಜನರಿಗೆ ಇಷ್ಟು ಹೇಳಿದಿಲ್ರಿ ಆಕೆ. ಮಿಕ್ಕಿ ಬಿಡ್ತೆ ಆಕೆಗೆ. ಯಾವನ ಲಾಸ್ಟಿಗೆ ಬಂದ, ಏನಾಗಿತ್ತವ? ರೊಟ್ಟೆ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಬಾಯಿಸಿದ, ತರಕ್ಕೆ ಹೋದ, ವಾಪಸ್ ಬರಲಿಲ್ಲ. ಸೊನ್ನೆ ಈ ಕಡೊಬ್ರು ಬಂದ್ರಿ, ಹಿಂಗೆ ಶುರು ಮಾಡಿಬಿಟ್ಲು. ಅಂದರೆ ಹೆಂಗೆ ಉಂಟಾಗ ಕೊನೆಗೆ ಒಬ್ಬ ಬಂದನ್ರಿ. ಏನಾಗಿ ಹಿಂಗೆ ನೋಡಿಲ್ಲ ಅವನ್ನಾಕಿ. ಇಲ್ಲಿ ಅವ್ವ, ನಾನು ನಿನ್ನ ಬಾಯಿಂದ ಏನೂ ಪ್ರಶ್ನೆ ಕೇಳಂಗಿಲ್ಲ. ಹಾಂ, ಬದ್ನಿಕಾಯಿ ಪಲ್ಯ ಬಯಸಿದ, ರೊಟ್ಟಿ ಬಡಿಯಾಕೆ ಹತ್ತಿದ್ದ, ತರಕ್ಕೆ ಹೋದ, ವಾಪಸ್ ಬರಲ್ಲ. ಇಷ್ಟ ಹೋದಲ್ಲ. ಅವತ್ತು ನೀನು ರೊಟ್ಟಿಯಾಗ ಏನು ಮಾಡಿದಿ ಅದನ್ನು ಹೇಳು ಅಂದವ. ಯಪ್ಪ, ಯಾರೂ ಕೇಳಿದ್ದಿಲ್ಲ ನೋಡು. ಗುರಳ ಪುಡಿ ಮೊಸರು ಹಾಕ್ಕೊಂಡು ತಿಂದೆ ಅಂತ ಹೇಳಿದ್ಲಂತ ಆಕಿ. ಹಾಂ, ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲವನ್ನ ಸರಳವಾಗಿ ತೊಗೊತಾರೆ, ಆಸ್ವಾದಿಸ್ತಾರೆ, ದುಃಖ ಕಡಿಮೆ ಮಾಡ್ಕೊತಾರೆ. ನಮ್ಮಲ್ಲಿ ಒಂದು ಸಣ್ಣ ಕಾರಣಕ್ಕೆ ನಾವು ಸಿಟಿ ಜನ ಗಾಬರಿ ಆಗಿಬಿಡ್ತೀವಿ, BP ರೈಸ್ ಮಾಡ್ಕೊತೀವಿ. BP ಅಂದ್ರೆ ಏನು ಅಂತ ಇವತ್ತಿನವರೆಗೂ ಅನೇಕ ಹಳ್ಳಿಗಳಲ್ಲಿ ಜನರಿಗೆ ಗೊತ್ತೇ ಇಲ್ಲರಿ. ಏನು BP ಅಂದ್ರೆ? ಪ್ರಾಣೇಶ ಅಲ್ಲ ಅಂತ. ನನಗೆ BP ಅಂತ ಹೆಸರೈತಿ. ಯಾವ ಕಾರಣಕ್ಕೆ? ಆಗಲೇ ಹೇಳಿದ್ರೆ BP ಕಡಿಮೆ ಆಗ್ತದೆ ನಕ್ರ ಅಂತ. ಈ ನಗಿಸೋ ಉದ್ಯೋಗಕ್ಕೆ ನಾ ಬಂದು 35 ವರ್ಷ ಆಯ್ತು. ನಾ ಆಗಲೇ ಹೇಳಿದಂಗೆ ಬೆಳಗಾವಿ ಪ್ರಾರಂಭ ದಿನಗಳಲ್ಲೇ ನನ್ನನ್ನು ಪ್ರೋತ್ಸಾಹಿಸಿದಂಥ ಊರು. ಭಾಳ ಸಂತೋಷ ಆಗ್ತದೆ ನನಗೆ ಈ ಊರಿಗೆ ಬರೋದಕ್ಕೆ. ನಾನು ಮಾಮನಿ ಜೋಶಿಯವರು ಅಡ್ಡಾಡಿ 436 ಊರು. ಎಂತೆಂಥ ಊರು ರೀ, ಎಂತೆಂಥ ಪೂರ್ತಿ ಬಾರ್ಡರ್ ಪ್ರದೇಶಕ್ಕೆ. ಈ ಕಡೆ ತೆಲುಗು, ಈ ಕಡೆ ಆಗಲೇ ನಾನು ಹೇಳ್ದಂಗೆ ಆ ಭಾಷೆ ಈ ಭಾಷೆ ಕಲಿಯೋದ್ರಲ್ಲಿ ನಾವು ನಿಜಕ್ಕೂ ಊರೂರು ಸುತ್ತಬೇಕು. ನಾವೇನು ಮಾಡ್ತೀವಿ, ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ಪ್ರಯಾಣ ಮಾಡ್ತೀವಿ. ರಿಸರ್ವ್ ಮಾಡಿಸೋದು. ಒಂದು 2 ದಿವಸ ಏನೇ ಬಂದರೂ, ಅಯ್ಯೋ ಬಂತು ಉಡುಪಿ ಟಕ್ಕಂತ ಕೇಳಿದ್ರು. ಓ ಶ್ರೀಶೈಲ 2 ದಿವಸ. 3ನೇ ದಿವಸಕ್ಕೆ ಮಥುರಾ ಬಂತು, ಸಾಕು ನಡಿಯಪ್ಪ. 2 ದಿನಕ್ಕೆ ಉತ್ಸಾಹ ಹೋಗ್ತದೆ. ಓಡಾಡಬೇಕು. ಕಾಲಿನಿಂದ ಅಡ್ಡಾಡಿದಾಗ ಮಾತ್ರ ಜೀವನಾನುಭವ ಜಾಸ್ತಿ. ಅದಕ್ಕೆ ನಮ್ಮ ಶಿವರಾಮ್ ಕಾರಂತರ ಅಡ್ಡಾಡ್ತಿದ್ದದ್ದು ಅಂತ, ಮಕ್ಕಳನ್ನ ಅಡ್ಡಾಡಿಸಿ ಅಂತ ಹೇಳೋದು. ನೆಕ್ಸ್ಟ್ ಸ್ನೇಹಿತರೆ, ಕಬಡ್ಡಿ ಮರೆಯಾಗಿರುವಂಥ ಆಟ, ಪುರಾತನ ಆಟ ಅನ್ನೋ ಲೆಕ್ಕಕ್ಕಾಗ್ಬಿಡ್ತು. ಬುಗುರಿ ಆಡ್ಸೋಕ್ಕೆ ಬರ್ತೇನೆ ರೀ ಮಕ್ಕಳಿಗೆ. ಯಾರಿಗಾದ್ರೂ ಆಡಿರ? ಹಾಂ, ನೋಡ್ರಿ, ಹೆಣ್ಣುಡ್ರ ಕೈ ಎತ್ತಾವೆ, ಗಂಡಸ್ರಿಲ್ಲ. ಬುಗುರಿ ಗೊತ್ತೇ ಇಲ್ಲ. ಬೆಂಗಳೂರಿನಲ್ಲಿ ನಿಮ್ಮ ಮಗುಗೆ ಬುಗುರಿ ಆಡ್ಸೋಕ್ಕೆ ಬರುತ್ತಾ ಅಂತ ಕೇಳ್ರಿ. ಬುಗುರಿನ ಹಾಗಂದ್ರೆ ಅಂದ್ಲು ಹೆಣ್ಮಗಳು. ಮೇಡಮ್, ಕಟ್ಟಿಗೆದಿರುತ್ತೆ, ಅದಕ್ಕೊಂದು ಆಣೆ ಇರುತ್ತೆ. ಆಣೆ ಅಂದರೆ ಮೊಳೆ ಇರುತ್ತೆ, ಅದಕ್ಕೆ ದಾರ ಸುತ್ತಿ ಈಗ ಆಡಿಸ್ತಾರಲ್ಲ. ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಮತ್ತು ಮೇಡಮ್, ಈ ಬಾಳೆ ಬಣ್ಣದ ಬುಗುರಿ ಹಾಡು ಗೊತ್ತಲ್ಲ? ಕೇಳಿದ್ದೀನಿ ಸರ್, ಚೆನ್ನಾಗಿದೆ. ಅದರಲ್ಲಿ ತೋರಿಸ್ತಾರಮ್ಮ ಬುಗುರಿನ. ಇಲ್ಲ ಸರ್, ನನಗೆ ಜ್ಞಾಪಕ ಆಗ್ತಾಯಿಲ್ಲ ಬುಗುರಿ ಅಂದರೆ ಯಾವುದು. ಮೇಡಮ್, ರವಿಚಂದ್ರನ್ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ. ಹೀರೋಯಿನ್ ಹೊಟ್ಟೆ ಮೇಲೆ ಬೆನ್ನ ಮೇಲೆಲ್ಲ ಆಡಿಸ್ತಾರಲ್ಲ ಅವರು. ಓ ಅದಾ ಸರ್ ಬುಗುರಿ ಅಂದರೆ? ಓಕೆ ಸರ್. ಈ ಲೆವೆಲಿಗೆ ಬಂದೀವ್ರಿ ನಾವು. ಬುಗುರಿ ಆಟವೇ ಗೊತ್ತಿಲ್ಲ ಮಕ್ಕಳಿಗೆ. ಅದನ್ನ ಹಿಂಗೆ ಆಡಿಸಿ ಅದನ್ನ ಕೈಯಲ್ಲಿ ತಗೊಂಡು ಎಷ್ಟೊತ್ತು ತಿರುಗಿಸ್ತಿದ್ರು. ಹೌದಾ? ಈಗ ಏನಿಲ್ಲ, ಬರೀ ಕ್ರಿಕೆಟ್. ಈಗ ನಿಂತು ಹಿಂಗೆ ಮಾಡಿದ್ರೆ ಸಾಕು. ಹಿಂದೆ ನೋಡಿದರೆ ಸೈಕಲ್ಗೆ ಹವಾ ಆಗ್ತಿದ್ದ ನಾನು ಅನ್ಬೇಕು. ಅದು ಒಂದು ಆಟ ಬಿಟ್ಟು ಕಬಡ್ಡಿ ಸರ್ವಶ್ರೇಷ್ಠ ಆಟ. ಯೋಗ ಇದ್ದಂಗೆ ಕಬಡ್ಡಿಯಲ್ಲಿ ಯೋಗ ಇದೆ, ವ್ಯಾಯಾಮ ಇದೆ, ಉಸಿರನ್ನು ಹಿಡಿಯೋದು ಬಿಡೋದು ಇದೆ. ನೀವೆಲ್ಲ ಎಷ್ಟು ಜನ ಇದ್ದೀರಿ? RSSಲ್ಲಿ ಕಬಡ್ಡಿ ಮೇನ್ ಆಡಿಸ್ತಾರೆ. ಕಬಡ್ಡಿ ಸರ್ವಾಂಗೀಣ ಆಟ, ಎಲ್ಲ ಅಂಗಗಳಿಗೂ ವ್ಯಾಯಾಮ ಸಿಗ್ತಕ್ಕಂಥ ಆಟ. ಉಸಿರು ಬಿಗಿ ಹಿಡಿಬೇಕು, ಅದು ಧ್ಯಾನ. ನೀವೆಲ್ಲ ಅನೇಕ ಸಾರಿ ಸಿದ್ಧ ಸಮಾಧಿ ಶಿಬಿರ ಅಥವಾ ಯೋಗಕ್ಕೆ ಹೋಗಿರ್ಬೋದು. ನೀವು ಎಷ್ಟೊತ್ತು ಉಸಿರು ಬಿಗಿ ಹಿಡಿತೀರೋ ಅಷ್ಟು ಆಯಸ್ಸನ್ನು ನೀವೇ ಪಡಿತೀರಿ. ಉಸಿರಾಟದ ಮೇಲೆ ಇಷ್ಟು ಕಾಲ ಉಸಿರಾಡಬೇಕು ಅಂತ ಇರ್ತದೆ. ಎರಡೂ ಮೂಗು ಕ್ಲಿಯರ್ ಇರಬೇಕು, ಮೂಗಿನ ಹೊರಳೆಗಳು. ಅದಕ್ಕೇನು ಮಾಡಬೇಕು? ಫಸ್ಟ್ ಜಾಗಿಂಗ್ ಮಾಡ್ಬೇಕು, ಹೀಗೆ ಆಗ್ತದೆ. ಆಮೇಲೆ ಉಸಿರು ಬಿಗಿ ಹಿಡಿಬೇಕು. 10 ನಿಮಿಷ ನೀವು ಉಸಿರು ಬಿಗಿ ಹಿಡಿದ್ರೆ 10 ನಿಮಿಷ ನಿಮ್ಮ ಆಯಸ್ಸನ್ನು ನೀವೇ ಮುಂದಕ್ಕೆ ಹಾಕ್ಕೊಂಡ್ರಿ. ಯಮಾನೋ ಏನೂ ಮಾಡಲ್ಲ. ನೋಡಿ, ಈಗ ನಾನು ಮಾಡ್ತೀನಿ. ಇದೀನಿ, ಹೋಗಿಲ್ಲ, ಗಾಬರಿ ಬೇಡ. ಇನ್ನೂ ಹಿಡಿಬಲ್ಲೆ ನಾನು. ಇನ್ನು 64 ವರ್ಷ ನನಗೀಗ. ಸ್ಮೋಕಿಂಗ್ ಗೀಕಿಂಗ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ತುಂಬ 10 ವರ್ಷಗಳ ಕಾಲ ಯೋಗ ವ್ಯಾಯಾಮ ಎಲ್ಲ ಮಾಡಿ
ಇವನ್ನೆಲ್ಲ ಅಭ್ಯಾಸ ಮಾಡಿದ್ವಿ. ಇವತ್ತಿಗೂ ನಮಗೇನು ಗೊತ್ತು, ಕಾಫಿ ಟೀ ಕುಡಿತೀವಾಗಲಿ ಬೇರೆ ಯಾವುದ್ರದ್ದು ಅಭ್ಯಾಸ ಇಲ್ಲ. ಇದು ನಿಂತಲ್ಲೇ ಉಸಿರು ಬಿಗಿ ಹಿಡಿಯೋದು. ಇದನ್ನು ನಾನು ಹೇಳಿಬಿಟ್ಟು ಒಂದು ಕಡೆ, ಯಾರು ಉಸಿರನ್ನು ಹೆಚ್ಚು ಬಿಗಿ ಹಿಡಿತಾರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಒಂದು ಹುಡುಗ ಇದನ್ನು ಕೇಳಿಸ್ಕೊಂಬಿಟ್ಟ. ಅವನಿಗೆ ಅಜ್ಜನ ಮೇಲೆ ಭಾಳ ಪ್ರೀತಿ. ಅಜ್ಜ ಇವತ್ತು ಪ್ರಾಣೇಶ್ವರ ಭಾಷಣದಲ್ಲಿ ಬೆಳಗಾಂನಲ್ಲಿ ಹೇಳಿದರು, ಎಷ್ಟೊತ್ತು ಉಸಿರು ಬಿಗಿ ಹಿಡಿತೀಯೋ ಅಷ್ಟೊತ್ತು ಆಯುಸ್ಸು ಮುಂದಕ್ಕೆ ಹೋಗುತ್ತಂತ ನಿಂದು ಹೊಡಿ ಅಂತೇಳಿ 85 ವರ್ಷದವ್ರು ಅಜ್ಜನ ಮೇಲ್ಗಡೆ ಕೂಡಿಸಿ, ಅಜ್ಜ ಉಸಿರು ತಗೋ ಅಂತ. ಆ ಅಜ್ಜ ಬದುಕಬೇಕಾದ ಅಂತ ತಗೊಂಡ. ಈ ಹುಡುಗ ಮುಂದೆ 1, 2, 3 ಅಂತ ಎಣಸಕ್ಕೆ ಶುರು ಮಾಡಿದೆ. 10 ಆಯಿತು, 15 ಆಯಿತು, 50 ಆಯಿತು. ಅಜ್ಜ ಅಂತ ಮುಟ್ತಾನೆ, ಅಜ್ಜ ಹಿಂದೆ ಬಿದ್ದು ಡಮಾರ್. ಅವ್ರ ಮನೆ ಜನ ಎಲ್ಲ ನನ್ನ ಒದಿಯಕ್ಕೆ ಬಂದಿದ್ದರು. ಅದಕ್ಕೆ ನಾನು ಹೇಳಿದ್ದೀನಿ ಅಂತ ಮಾಡಬೇಡ್ರಿ. ಆದಷ್ಟು ಉಸಿರನ್ನು ಸ್ತಂಭನ ಮಾಡೋದು ಅಥವಾ ನಿಲ್ಲಿಸೋದು, ಹೌದಾ? ಅದನ್ನು ಮಾಡಿದಷ್ಟು ಆರೋಗ್ಯ ಸುಧಾರಣೆ ಆಗುತ್ತೆ. ಒಳ್ಳೆ ತರಬೇತಿಯಿಂದ ಮಾಡಬೇಕು. ಆದರೆ ಹೆಣ್ಣುಮಕ್ಕಳಿಗೆ ಇದಿಲ್ಲ. ಹೆಣ್ಣುಮಕ್ಕಳು ಯಾವಾಗಲೂ ಹಸನ್ಮುಖಿಗಳು. ಗುಂಪಾಗಿ ಮಾತಾಡ್ತಾರೆ. ಆಗಲೇ ನಾನು ಹೇಳಿದೆ, ವಾಕಿಂಗ್ ಕೂಡ ಜೊತೆಯಾಗಿ ಹೋಗ್ತಾರೆ, ಜೊತೆಯಾಗಿ ಮಾತಾಡ್ತಾರೆ, ಏನೇನೋ ತಮಾಷೆ ಮಾಡ್ತಾರೆ, ಎಲ್ಲ ಹಬ್ಬಗಳ ಆಚರಣೆ ಮಾಡ್ತಾರೆ. ಗಂಡು ಹಾಗಲ್ಲ, ನಿಂತನ್ನು ಒಂಟಿ ಗೂಬೆಯೋಳು ವಾಕಿಂಗ್ ಒಬ್ಬನೇ ಮಾಡ್ತಿರ್ತಾನೆ ಪಟ್ಟಿ ಡ್ರೈವರ್ ಮೇಲೆ, ಹೌದಾ? ಈ ಎಲ್ಲ ಜೀವನದ ಅಂಶಗಳ ಜೊತೆಗೆ ನಗು ಅನ್ನೋದಿದೆಯಲ್ಲ, ಅದನ್ನು ನೀವು ಪಾಲಿಸಿದರೆ ದಿನಕ್ಕೆ ಸುಮ್ಮನೆ ನಗಬಾರ್ದು. ಮತ್ತೆ ಆಮೇಲೆ ಪಕ್ಕದ ಮನೆಯವ್ರಿಗೆ ಅನುಮಾನ ಶುರುವಾಗ್ತದೆ. ಅವರು ಬೇರೆ ಬಾಡಿಗೆ ಮನೆ ಹುಡುಕ್ತಾರೆ. ಅದಕ್ಕೆ ನೀವೆಲ್ಲರ ಜೊತೆ ಬೆರಿಬೇಕು ಅನ್ನೋದೊಂದು ಕಬಡ್ಡಿ ಸರ್ವಾಂಗೀಣ ಆಟ ಅಂತ ಹೇಳ್ತಿದ್ದೇನೆ ನೋಡಿ. ಕಬಡ್ಡಿ ಉಸಿರು ಬಿಗಿ ಹಿಡಿಯೋದು. ಕೈ ಕಬಡ್ಡಿ 2 ಕೈಗಳಿಗೆ ವ್ಯಾಯಾಮ. ಕಣ್ಣುಗಳು ಕಬಡ್ಡಿ, ಹೌದಾ? ಕಣ್ಣಿಗೆ ವ್ಯಾಯಾಮ. ನೀವು ಐ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಈ ಬೆರಳನ್ನು ನೋಡಿ ಅಂಥೇಳಿ ಕತ್ತು ತಿರುಗಿಸ್ದೆ ಬರೀ ಬೆರಳನ್ನು ತೋರಿಸ್ತಾರೆ. ಕಬಡ್ಡಿ ಆಟದಲ್ಲಿ ಇದಿದೆ, ಅಷ್ಟು ಜನರನ್ನು ನೋಡಬೇಕು ನೀವು. ಕಬಡ್ಡಿ ಕಣ್ಣಿಗೆ ವ್ಯಾಯಾಮ, ಉಸಿರಿಗೆ ವ್ಯಾಯಾಮ. ಕಾಲು ಕಬಡ್ಡಿ. ಇಷ್ಟೆಲ್ಲ ಆದಮೇಲೆ ಅವ್ರು ನಿಮ್ಮನ್ನು ಹಿಡಿತಾರೆ. 9 ಜನ ನಿಮ್ಮ ಮೇಲೆ ಬೀಳ್ತಾರೆ. ಅವ್ರನ್ನೆಲ್ಲ ಭಾರ ಹೊತ್ಕೊಂಡು ಮುಂದೆ ಬಂದು ನೀವು ಗೆರೆ ಮುಟ್ಟಿದರೆ ಆ 9 ಜನ ಔಟಾಗಿ ಹೋಗ್ತಾರೆ. ಇದೇನು ತೋರಿಸುತ್ತೆ? ನೀನು ದೊಡ್ಡವನಾದ ಮೇಲೆ ಇಡೀ ನಿನ್ನ ಸಂಸಾರದ ಕುಟುಂಬದ ಜವಾಬ್ದಾರಿ ನಿಮ್ಮ ತಂದೆಯ ನಂತರ ನಿನ್ನ ಮೇಲೆ ಬೀಳುತ್ತೆ. ಅವ್ರನ್ನೆಲ್ಲ ಬೆನ್ನಿಗೆ ಹಾಕ್ಕೊಂಡು ನೀವು ದಡ ಮುಟ್ಟಬೇಕು ಅನ್ನೋ ಸಂಕೇತ ಕಬಡ್ಡಿಯಲ್ಲಿ. ಇವತ್ತು ಕಬಡ್ಡಿ ಆಡೋ ಮಕ್ಕಳು ನೋಡೇ ಇಲ್ಲ ನಾನು. ಬರೀ ಕ್ರಿಕೆಟು ಇಲ್ಲ, ಬರೀ ವಿಡಿಯೋ ಗೇಮ್, ಅದಂತೂ ಇನ್ನೂ ಅನಾಹುತ. ದಯವಿಟ್ಟು ನಾನು ಎಲ್ಲ ಕಡೆ ಹೇಳೋದು, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಇದು ನನ್ನ ಸೂತ್ರ. ನಾನು ಭಾಳ ಹೊತ್ತು ಮೊಬೈಲ್ ನೋಡೋ, ಸುಮ್ಮನೆ ನನಗೆ ಬಂದಿರೋ ಮೆಸೇಜು ಅಥವಾ ಕಾರ್ಯಕ್ರಮ ಡೇಟ್ಗಳು ನೋಡ್ತೀವಾಗಲಿ ನಾವು, ಅದೇ ಅದರಲ್ಲೇ. ದಯವಿಟ್ಟು ಮಕ್ಕಳಿಗೆ ಅವು ಅಳುತ್ತವೆ ಅಂಥೇಳಿ ಮೊಬೈಲ್ ಕೊಡಿಸ್ಬೇಡಿ. ಯಾಕೆ ಮಕ್ಕಳು ಮೊಬೈಲ್ ಕೇಳ್ತವಂದರೆ, ನೀವು ಮೊಬೈಲ್ ನೋಡ್ತಿರ್ತೀರಿ, ನೀವು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಮಕ್ಕಳು ಪುಸ್ತಕ ಹಿಡಿತಾರೆ. ತಂದೆ ತಾಯಿ ಮೇನ್ ಪುಸ್ತಕ ಹಿಡಿಬೇಕು. ಯಾರೂ ಪುಸ್ತಕ ಹಿಡಿಯುವಂಥ ವಾತಾವರಣವೇ ಇಲ್ಲ, ಹೌದಾ? ದಯವಿಟ್ಟು ಈ ಕೆಲಸ ನೀವು ಮಾಡ್ತೀರಿ ಅಂತ ಹೇಳ್ತಾ, ಭಾಳಷ್ಟು ವಿಷಯಗಳನ್ನ ನೀವೆಲ್ಲ ಕೇಳಿದ್ದೀರಿ, ಚಳಿಯಲ್ಲಿ ಕೂತಿದ್ದೀರಿ. ಅದು ಭಾಳ ವಿದ್ಯಾರ್ಥಿಗಳ ಪರೀಕ್ಷೆ ಇತ್ತು, ಇಂಟರ್ವ್ಯೂ, ತಂದೆ ತಾಯಿನ ಇಂಟರ್ವ್ಯೂ ಮಾಡ್ತಾರೆ ಶಾಲೆಗೆ ಸೇರಿಸ್ಬೇಕಾದ್ರೆ, ಹೌದಾ? ಅಪ್ಪ ಅಮ್ಮನ ಹಣೆ ಬರ ನೋಡ್ರಿ ಹೆಂಗಿದೆ. ಅವ್ರನ್ನ ಪ್ರಶ್ನೆ ಕೇಳಿ ಮಕ್ಕಳನ್ನ ತಗೋತಾರೆ. ಒಂದಾನೊಂದು ಕಾಲದಲ್ಲಿ ಗುರುಕುಲದಲ್ಲಿ ಹೇಗಿತ್ತು ಅಂದರೆ, ಬೊಗಸೆಯಲ್ಲಿ ಯಾರು ಕೆಂಡ ತರ್ತಿರೋ ಅವರಿಗೆ ನನ್ನ ಶಾಲೆಯಲ್ಲಿ ಪ್ರವೇಶ ಅಂತ ಹೇಳಿದ್ರು ಮೇಷ್ಟ್ರು. ಬೊಗಸೆಯಲ್ಲಿ ಕೆಂಡ, ಇವನೇ ಅವನ ತಲೆ ತಿರುಗಿ ಮೇಷ್ಟ್ರು, ಬೊಗಸೆಯಲ್ಲಿ ಕೆಂಡ ತೊಗೊಂಬ ಅಂತಾನೆ. ಸಾಧ್ಯನಾ? ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು. ಆದರೆ ಒಂದು ಹುಡುಗ ಸಿದ್ಧಲಿಂಗ ಅಂತಾನೆ ಹೇಳ್ತಿರ್ತಾನಲ್ಲ, ಅವನು ಯೋಚನೆ ಮಾಡಿದ, ಹಿಂಗೆ ಯಾಕೆ ಹೇಳಿರ್ಬೋದು ಮೇಷ್ಟ್ರು. ಅವನಿಗೊಬ್ಬ ಗೆಳೆಯ ಇದ್ದ, ಸಿದ್ಧಲಿಂಗನಿಗೊಬ್ಬ ಗೆಳೆಯ. ಅವನು ದನ ಕಾಯೋನು. ಏನೋ ಸಿದ್ಧಲಿಂಗ ಸ್ಕೂಲ್ಗೆ ಹೋಗ್ತೀನಿ ಅಂದು ಯಾಕೆ ಹೋಗಲಿಲ್ಲ? ಇಲ್ಲಪ್ಪ, ಇವತ್ತೊಂದು ಮೇಷ್ಟ್ರು ಪರೀಕ್ಷೆ ಇಟ್ಟಾರ, ನಮಗೇನು ಬೊಗಸೆ ಕೆಂಡ ತೊಗೊಂಬ ಅಂದಾರೋ ಮಾರೆ, ಹೆಂಗೆ ಒಯ್ಬೇಕು ಅದನ್ನು? ಭಾಳ ಸುಲಭ ಅಂದ ಎಮ್ಮೆ ದನ ಕಾಯೋನು. ಏನೋ ನೀನು ಕೈಯಲ್ಲಿ ಮರಳು ತುಂಬ್ಕೊ, ಉಸುಗು ಮರಳು ಅಂತೀವಲ್ಲ, ತುಂಬ್ಕೊ, ಅದ್ರ ಮೇಲೆ ಕೆಂಡ ಇಟ್ಕೊಂಡು ಹೋಗು, ಬೊಗಸೆಯಲ್ಲಿ ಕೆಂಡ ತಂದಂಗೆ. ನೋಡಿ, ಕ್ರಿಯೇಟಿವಿಟಿ, ಐಡಿಯಾ. ಹೀಗೆ ಶಾಲೆಗಳಲ್ಲಿ ಅಡ್ಮಿಷನ್ ತಗೋತಿದ್ರಂತೆ. ಇವತ್ತೇನಿದೆ ರೀ, ತಂದೆ ತಾಯಿಗಳನ್ನು ಬ್ಲಡ್ ಗ್ರೂಪು, ಅವ್ರ ವಂಶಾವಳಿ, ಅವರು ಕೊಡೋ ಡೊನೇಷನ್ ಮೇಲೆ ಶಾಲೆಗಳಲ್ಲಿ ಸೇರಿಸ್ಕೊತೀವಿ ನಾವು. ಈ ಥರ ಪರೀಕ್ಷೆ ಅವಾಗಿತ್ತು ಅಂತ. ನೆಕ್ಸ್ಟ್, ನಾನು ತುಂಬ ಚಿಕ್ಕವನಾಗಿರ್ಬೇಕಾದ್ರೆ ಒಂದು ಘಟನೆ ಓದ್ತಿದ್ದೆ. ನಿಜವಾದ ಮಕ್ಕಳು ಯಾರು? 3 ಜನ ತಾಯಿಯಂದರು ಸೊಂಟದಲ್ಲಿ ತುಂಬಿದ ಕೊಡ ನೀರನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ ತಮ್ಮ ಮಕ್ಕಳ ಬಗ್ಗೆ. ಒಬ್ಬಳು ಹೇಳಿದ್ಲು, ನನ್ನ ಮಗ ತುಂಬ ಜಾಣ, ತುಂಬ ಬಲಶಾಲಿ, ನೋಡಲ್ಲ ಮರನ ಹೇಗೆ ಹತ್ತಿ ಮತ್ತೆ ಇಳಿತಿದ್ದಾನೆ, ನೋಡಿದ್ರು ಸೊಸರ ಅಂತ ಮರ ಹತ್ತಿದ, ಪಟಪಟ ಅಂತ ಕೆಳಗಿಳ್ದ. ಓ, ಇವನು ನನ್ನ ಮಗ.
ಓ ನಿನ್ನ ಮಗ ಏನು ಮಾಡ್ತಾನೆ? ಇನ್ನೊಬ್ಬನ ಕೇಳಿದ್ಲು, ನನ್ನ ಮಗ ವ್ಯಾಯಾಮ ಮಾಡ್ತಾನೆ, ಕುಸ್ತಿಯ ತಯಾರಿ ತಗೊಳ್ತಿದ್ದಾನೆ, ದೇಹ ಬೆಳೆಸ್ತಿದ್ದಾನೆ, ನೋಡಲ್ಲಿ ಹಿಂಗೆ ದಂಡು ತಿರುಗಿಸ್ತಿದ್ದಾನೆ, ಉಟ್ಟು ಬಯಸ್ ತೆಗಿತಿದ್ದಾನೆ. ಓ ವೆರಿ ಗುಡ್. ಮೂರನೇದವನು ಕೇಳಿದ್ಲು, ಏನೋ ನಿನ್ನ ಮಗ ಏನು ಮಾಡಲ್ವಾ? ಹಾಂ, ಏನು ಸೋಮಾರಿ, ನಾ ಎಲ್ಲಿ ಹೋಗಿದ್ದಾನೆ ಅನ್ನೋ ಅಷ್ಟರಲ್ಲಿ ಮಾತಿಲ್ಲ, ಕತೆ ಇಲ್ಲ. ಅವಳ ಮಗ ಬಂದ, ತಾಯಿಯ ಸೊಂಟದಲ್ಲಿರ್ತಕ್ಕಂಥ ತುಂಬಿದ ಕೊಡವನ್ನು ಇಸ್ಕೊಂಡು ತನ್ನ ಹೆಗಲ ಮೇಲೆ ಇಟ್ಕೊಂಡು ಮುಂದೆ ಹೋಗಿಬಿಟ್ಟ. ಮಕ್ಕಳ ಪೌರುಷವನ್ನು ಹೇಳ್ತೀವಾಗಲಿ, ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಉಪಯುಕ್ತವಾಗಿದ್ದಾರೆ, ಅದು ಸಂಸ್ಕಾರ. ಎಂತೆಂಥ ಕಥೆಗಳಿದ್ದು ರೀ ನಮ್ಮ ಕಾಲಕ್ಕೆ. ಈಗ ಮಕ್ಕಳು ಚಂದಮಾಮ, ಬಾಲಮಿತ್ರ, ಒಂದು ಭಾರತೀಯ ಪುಸ್ತಕ ಸಂಪದ ಅಂತಿತ್ತು ರಾಷ್ಟ್ರೋತ್ಥಾನ ಬಳಗದವ್ರು. ಇಷ್ಟಿಷ್ಟೇ ಪುಸ್ತಕಗಳಲ್ಲಿ ಮಹಾತ್ಮರ ಚರಿತ್ರೆ. ಪುಸ್ತಕ ಗಿಫ್ಟ್ ಕೊಡೋರು ಇಲ್ಲವೇ ಇಲ್ಲ. ಈ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ಪುಸ್ತಕ ಕೊಟ್ಟಿದ್ದಾರೆ ನಮಗೆ, ಆದರೆ ಯಾರೂ ಓದಲ್ಲ. ಅದಕ್ಕೆ ಮಕ್ಕಳಿಗೆ ಬರೀ ಹೋಮ್ವರ್ಕ್ ಮಾಡು, ಶಾಲೆಗೆ ಹೋಗಲಿ, ರ್ಯಾಂಕ್ ಬರಲಿ, ಜೊತೆಗೆ ಸ್ವಲ್ಪ ಕನ್ನಡ ಸಂಸ್ಕೃತಿ, ಸಾಹಿತ್ಯಗಳ ಪರಿಚಯ ಮಾಡಿ. ನಾವು ಬರೀ ಮಾತಾಡ್ತಿದ್ದೀವಿ, ಓದೋ ಹವ್ಯಾಸ ಜನರಲ್ಲಿ ಇಲ್ಲ. ಈ ಓದೋ ಹವ್ಯಾಸನ ಬೆಳೆಸ್ಕೋಬೇಕು. ಇಲ್ಲಿ ಸೀರಿಯಲ್ ಬಿಟ್ಟು ಬಂದಿದ್ದೀರಿ ಇವತ್ತು ಭಾಳ ಜನ. ಇವತ್ತು ಯಾವ ವಾರ ರೀ? ಇವತ್ತು ಯಾವ ವಾರ? ಇವತ್ತು ವಾರ ಶುಕ್ರವಾರ. ಎಲ್ಲ ಸೀರಿಯಲ್ಗಳಿದೆ, ಆದರೂ ಹೆಣ್ಮಕ್ಳು ಬಂದಿರಿ. ಗ್ರೇಟ್ ಅಮ್ಮ, ಬೆಳಗಾವಿ ಹೆಣ್ಮಕ್ಳಿಗೆ ದೊಡ್ಡ ನಮಸ್ಕಾರ. ಎಂತೆಂಥ ಸೀರಿಯಲ್ ಬಿಟ್ಟು ಬಂದಿರಮ್ಮ, ಸಾಮಾನ್ಯನಾ? ಹಾಂ, ನೋಡಿ ಸೀರಿಯಲ್ ಬಿಡೋದು. ಆದರೆ ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಬರ್ತದೆ. ಆ ಹೊಸ ರುಚಿನ ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಆ ಥರದ ಅಡುಗೆ ಮಾಡಿ ಬಡಿಸ್ತವ್ರು ಇದ್ದೀರಾ ಯಾರಾದರೂ? ಸ್ವಲ್ಪ ಕೈ ಮೇಲೆ ಹತ್ರಮ್ಮ. ಬರೀ ನಿಮ್ಮ ಹಸ್ತವನ್ನು ನೋಡಿ ಸಂತೋಷ ಪಡ್ತೀನಿ ನಾನು. ಹಾಂ, ವೆರಿ ಗುಡ್. ಯಾರು? ಗಂಡಸರು ಬೇಡ್ರಿ, ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ಪಾಪ ಗಂಡಸರು ಎತ್ತಿದವ ನೋಡ್ರಿ. ಹಾಂ, ಹೊಸ ರುಚಿ ನೋಡಿ ನನ್ನ ಗಂಡ ಮಕ್ಕಳಿಗೆ ನಾನು ಮಾಡಿ ಬಡಿಸಿದ್ದೀನಿ ರೀ. ವೆರಿ ಗುಡ್. 1 2 3 4 5 6 ವೆರಿ ಗುಡ್. ಈ ಕಡೆ 6 7 8 9 10 ವೆರಿ ಗುಡ್. ಚಪ್ಪಾಳೆ ತಟ್ರಿ ಎಲ್ಲರೂ ಇವ್ರಿಗೆ. ವೆರಿ ಗುಡ್. ಹಾಂ, ನಾವು ಬರೀ ಸೀರಿಯಲ್ ನೋಡಬಾರ್ದು, ಅತ್ತೆ ಸೊಸೆ ಜಗಳ, ಅತ್ತೆ ಮಾವನ ಜಗಳ ನೋಡಬಾರ್ದು. ಈ ಥರ ಹೊಸ ರುಚಿ ನೋಡಿ ಅಡುಗೆ ಮಾಡೋರು ಬೆಳಗಾವಿ ನಗರದಲ್ಲಿ 15 ಜನ ಸಿಕ್ಕರು. ವೆರಿ ಗುಡ್. ಹೊಸ ಟಿ ವಿ ನೋಡಿ ಹೊಸ ರುಚಿ ಮಾಡ್ತೀವಿ ಅಂತ ಏನು ಕೈ ಎತ್ತಿರಲ್ಲ 15 ಜನ. ಈ 15 ಜನ ಟಿ ವಿ ನೋಡಿ ಅಡುಗೆ ಮಾಡೋರು, ಇವ್ರ ಗಂಡಂದರು ಅದನ್ನು ತಿಂದು ಆರೋಗ್ಯವಾಗಿದ್ದಾರ? ತಾಯಂದರೆ, ಅಕ್ಕ ತಂಗಿಯರೇ, ಟಿ ವಿ ಹೊಸ ರುಚಿ ನೋಡಿ ಅಡುಗೆ ಮಾಡಬಾರ್ದಮ್ಮ. ಅತ್ತೆ, ತಾಯಿ, ಅಜ್ಜಿ ಅವರಿಂದ ಅಡುಗೆ ಕಲಿಬೇಕು. ಟಿ ವಿಲಿ ಅಡುಗೆ ಕಲಿತಾರೆ. ಏನು ಕಲಿಸೋಕ್ಕೆ ಬರೋರು ವಯಸ್ಸು ನೋಡಿದ್ರೆ ಗಾಬರಿ ಆಗ್ತೀರಿ ನೀವು. ಟಿ ವಿಲಿ 17 ವರ್ಷ ಅವಳಿಗೆ, ಸ್ಲೀವ್ಲೆಸ್ ಬ್ಲೌಸು, ಫ್ರಾಕು, ಕೈ ಕಾಲು ಇಷ್ಟಿಷ್ಟಿದೆ, ಬೆಳ್ಳಗಿದ್ದಾಳೆ, ಒಂದು ಕಣ್ಣು ಮುಚ್ಚೋಗಿದೆ ಕೂದಲಿಂದ. ಅದನ್ನು ಎವ್ರಿ ಸೆಕೆಂಡ್ ಟಿಂಗ್ ಟಿಂಗ್ ಅನ್ಕತ್ತಾಳೆ. ಬನ್ನಿ ಹೊಸ ರುಚಿ ಕಲಿಯೋಣ, ಬರ್ತಿದ್ದಾರೆ ಮಿಸ್ ಸುಷ್ಮಾ. ಓ ಏನು ಹೇಳಿ, ನಾನು ನೋಡ್ತೀನಿ ಯಾರೋ ಮುತ್ತೈದೆ ಬರ್ತಾಳೆ, ಅಡುಗೆ ಹೇಳ್ಕೊಡ್ತಾಳೆ ಅಂದರೆ ಬಂದೋಳು 17 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ. ಟಿಂಗ್ 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 ಬಂದು, ಓ ಹೇಳಿ, ಓ ಮೇಡಮ್ ಇವತ್ತು ನಮ್ಮ ಬೆಳಗಾವಿ ಜನರಿಗೆ ಒಂದು ಹೊಸ ರುಚಿ ಹೇಳ್ಕೊಡ್ಬೇಕು. ಯಾವಾಗ ಹೇಳ್ಕೊಡ್ತಾ ಇದ್ದೀರಿ? ನಾನು ಇವತ್ತು ಇವರಿಗೆ ಎಲ್ಲ ಅದು ಸ್ಯಾಟಲೈಟಿಂದ ಬರ್ಬೇಕಾಕಿ. ಹೇಳಿ ಮೇಡಮ್ ಯಾವ್ದು ಹೇಳ್ಕೊಡ್ತೀರಿ? ಬೆಳಗಾವಿ ಜನರಿಗೆ ಅಡುಗೆನೇ ಗೊತ್ತಿಲ್ಲ. ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಏನು ಮಾಡೋ ಕರೆಸಿದ್ದಾರೆ? ಓ ಆಕೆ ಪಕ್ಕದ ವೈಟ್ ರೈಸಾ, ವೆರಿ ಗುಡ್ ಮೇಡಮ್. ಹೇಳಿ ಮೇಡಮ್, ಬೆಳಗಾವಿ ಜನರಿಗೆ ಗೊತ್ತೇ ಇಲ್ಲ ವೈಟ್ ರೈಸ್ ಮಾಡೋದು. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು, ಸ್ಟೆಪ್ ಅದಾವಂತಾರೆ ಅದಕ್ಕೆ, ಭರತನಾಟ್ಯನ ಅದು. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ಯವ್ವ, ನಾವು ಪೈಖಾನೆಗೆ ಹೋಗ್ತಿದ್ದೀವಿ ನೋಡೋಣ ನಾನು. ಹಾಂ, ಟೈಲೆಟ್ನಾಗ ಹೋಗ್ತೀವಿ ನಾವು. ಓ, ಕಿಚನ್ಗೆ ಹೋಗಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ದೀವಿ ನೋಡು. ಮನೆಗೆ ಬೆಂಕಿ ಹಚ್ಚಿ ಮಳೆ ಮೇಲೆ ಇಷ್ಟು ಕೆಂಡ ಹಾಕಿ ಅದ್ರ ಮೇಲೆ ಗಂಡನ ಕುಂದಿರಿಸಿ ಸ್ಟವ್ ಹಚ್ಚಬೇಕು. ಆಮೇಲೆ ಅದ್ರಲ್ಲಿ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಬಿಸ್ಲರಿ ವಾಟ್ರ್ ಹಾಕಬೇಕು. ವಾಟ್ರ್ ಬಾಯ್ಲ್ ಆಗಬೇಕು. ಇವನು ಓ ಬಾಯ್ಲ್ ಆಗಬೇಕಾ? ಎಲ್ಲಿ ಪಕ್ಕದಲ್ಲಿ ಇರೋಕೆ ಹಂಗೆ ಅಂತಿರ್ತಾಳೆ. ಓ ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕಂದ್ರೆ ಏನು ಹೇಳ್ರಿ ನೋಡೋಣ? ಗುಳ್ಳೆ ಬರೋದು, ಇದು ಮಾಮೂಲು ಅರ್ಥ. ಕುದಿ, ನೀರು ಕುದಿಯೋದು. ಕುದಿ ಹಿಡಿಯೋದಕ್ಕೊಂದು ಶಬ್ದ ಇದೆ. ಏನು ಶಬ್ದ ಅದು?
ಹೆಸರು ಬರೋದು ಒಂದೇ. ಮತ್ತು ಶಬ್ದ ಆಗುತ್ತೆ ಹೇಳ್ರಿ, ಹೆಂಗೆ ಶಬ್ದ ಆಗ್ತದೆ ನೀರು ಕುದಿಯುವಾಗ? ಚಳಮಳ ಚಳಮಳ, ಹೇಳು ಫಳಫಳ ಅಂತಾರೆ ಯಾರು. ಫಳಫಳ ಅಂದರೆ ಸೂರ್ಯನ ಕಿರಣ ರೀ. ಫಳಫಳ ಅಂತ ನೀರೆಲ್ಲಾದ್ರೂ ಫಳಫಳ ಅಂತಿರ್ತ. ಹಾಂ, ಚಳಮಳ. ಮತ್ತು ಕ್ವಾತ ಕ್ವಾತ ನೋಡಿ, ಮಹಾಭಾರತದಲ್ಲಿ ಬರ್ತದೆ, ದುರ್ಯೋಧನ ಮೀಂಕ್ಷಿಸಿದ ಭೀಮನ ರಕ್ತ ಕುದಿದಂತೆ ಕಥಕಥನೆ ಕುದಿಯಿತು ಅಂತ. ಕಥಕಥ, ತಕತಕ ಅಲ್ಲ ಮತ್ತೆ. ಅದ್ರದ್ದು ಒಂದು ಧ್ವನಿ ತಕತಕ ಅನ್ನೋದು ಒಂದು ಧ್ವನಿ ಕೆಳಗಡೆ ಬಿದ್ದರೆ ತಕತಕ ಆವಾಗ ನಾವು ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಮತ್ತೆ ಪ್ರಶ್ನೆ ಕೇಳ್ತಾರೆ, ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು? ಮನೆ ತುಂಬ 15-25 ಜನ ಇದ್ದರೆ 100 ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಗಂಡ ಇಬ್ಬರೇ ಗೂಗೆ ಥರ ಇರೋದ್ರಿಂದ 6 to 8 ಬಬಲ್ಸ್ ಬಂದರೆ ಇಟ್ಸ್ ಓಕೆ. ಮೇಡಮ್ ನೆಕ್ಸ್ಟ್ ಕ್ವಶನ್, ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸಾಯಿ ಸುಟ್ಕೊಂಡು ಅಂತ. ಆವಾಗಲೇ ಅಡ್ವರ್ಟೈಸ್ಮೆಂಟು, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಎಂತೆಂಥ ಬರ್ನಾಲ್. ಅಡ್ವರ್ಟೈಸ್ಮೆಂಟ್ಗಳಿಗಂತೂ ಅದಕ್ಕೆ ಊಟ ಮಾಡ್ತಾ ಯಾರೂ ಟಿ ವಿ ಹಾಕಬೇಡ್ರಿ, ಭರ್ತಿ ಊಟ ಮಾಡ್ತಿರ್ತೀರಿ. ಅನ್ನ, ಉಳ್ಳಾಗಡ್ಡಿ ಸಾರು ಅಥವಾ ಉಳ್ಳಾಗಡ್ಡಿ ಹುಳಿ ಕಲಸಿ ಉಣ್ತಿರ್ತೀವಿ. ಡಿಂಗ್ ಡಾಂಗ್ ಬೆಲ್ ಆಗುತ್ತೆ. ಓ ಅಬ್ಬಾಸ್ ಬನ್ನಿ, ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೇ ಇದೆ. ಈರುಳ್ಳಿ ಹುಳಿ ಹಪ್ಪಳ ಸಂಡಿಗೆ ಕರ್ಕೊಂಡು ತಿನ್ಬೇಕಾದ್ರೆ ಅವನ ಅಬ್ಬಾಸು ಹಳದಿ ಕಲೆ ತೋರಿಸ್ತಾನೆ. ಇನ್ನೊಂದು ಬರ್ತದೆ, ತಂಬಿಗೆ ಹಿಡ್ಕೊಂಡು ಹೋಗಿ ತಿಳ್ತಾಳೆ, ಮಗಳೇ ಎಲ್ಲಿಗೆ ಹೊರಟೆ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವೆಯಾ? ಮತ್ತೇನು ಪಡ್ಸಾಲೆ ಕುಂದಿರ್ಬೇಕನವ ಅಂತ ಅವಳು. ಅದಕ್ಕೆ ಮತ್ತೆ ಹೊರಗಡೆ ಹೋಗಬೇಕು, ಅಲ್ಲೇ ಹೋಗ್ಬೇಕು, ಟಾಯ್ಲೆಟ್ ಕಟ್ಟಿಸ್ಬೇಕು. ಎಂತೆಂಥ ಅಡ್ವರ್ಟೈಸ್ಮೆಂಟ್ಗಳು ರೀ. ಅದಕ್ಕೆ ಇವೆಲ್ಲ ಏನೋ ಮಾಡೋದಾಗೋದಿಲ್ಲ. ಪುಸ್ತಕದಂಥ ಮಿತ್ರ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ನಮಗೆ ಮಿತ್ರರೇ ಇಲ್ಲ ಅಂತ ಯಾರೂ ಅನ್ನೋ ಹಾಗಿಲ್ಲ. ನನಗೆ ಫ್ರೆಂಡ್ಶಿಪ್ ಅಂದರೆ ಆಗಲ್ಲ ಸರ್, ಜನರನ್ನು ನೋಡಿದರೆ ಆಗಲ್ಲ ಸರ್ ಅಂತ ಯಾರೂ ಅನ್ನಲ್ಲ. ಹಾಗೆ ಪುಸ್ತಕಗಳು ಅತ್ಯಂತ ಆತ್ಮೀಯ ಮಿತ್ರ. ಅವು ನಿಮಗೆ ಉಪದೇಶವನ್ನು ಮಾಡ್ತವೆ. ಮುಚ್ಚಿಟ್ರೆ ಸುಮ್ಮನೆ ತಮ್ಮಷ್ಟಕ್ಕೆ ತಾವಿರ್ತವೆ, ಬೀರೋನಲ್ಲಿಟ್ಟರೆ ಅಲ್ಲೇ ಇರ್ತವೆ, ತೆಗೆದು ನೋಡಿದರೆ ವಿಶ್ವವನ್ನೇ ತೋರಿಸ್ತವೆ. ಅವು ಕೂತಲ್ಲೇ ಕೂತಿರ್ತವೆ, ಆದರೆ ಅದನ್ನು ತೆರೆದ್ರೆ ನಮಗೆ ಜಗತ್ತನ್ನು ತೋರಿಸ್ತವೆ. ಅದಕ್ಕೆ ನಿಮ್ಮೆಲ್ಲರಲ್ಲಿ, ಕನ್ನಡಿಗರಲ್ಲಿ ನನ್ನ ಒಂದು ವಿನಂತಿ, ದಯವಿಟ್ಟು ಕಾದಂಬರಿಗಳನ್ನು, ಸಾಹಿತ್ಯವನ್ನು ಓದಿರಿ, ಕಾವ್ಯಗಳನ್ನು ಓದಿರಿ. ಕನ್ನಡ ಭಾಳ, ಇಲ್ಲೇ ಪಕ್ಕದಲ್ಲೇ ಮರಾಠಿ ಇದೆ. ಅವ್ರು ನೋಡಿ, ಮರಾಠಿ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಮರಾಠಿ ಎಷ್ಟು ಪ್ರೇಮ ಅವ್ರಿಗೆ ಭಾಷೆ ಮೇಲೆ, ಹಾಗೆ ನಮಗೆ ಕನ್ನಡದ ಮೇಲೂ ಅಷ್ಟೇ ಪ್ರೇಮ ಇರಬೇಕು. ಎಲ್ಲ ಭಾಷೆಗಳನ್ನು ಕಲಿಯೋಣ, ಕನ್ನಡದಲ್ಲಿ ಮಾತಾಡೋಣ. ಕನ್ನಡ ಕಸ್ತೂರಿ. ಎಲ್ಲ ನಾವು ತೆಲುಗು ಕಲಿತೀವಿ. ನಾನು ಆಗಲೇ ಹೇಳ್ದಂಗೆ ರಂಡಿ ಅಂತ ಹೇಳಿದ್ನಲ್ಲ ತೆಲುಗು, ಆ ಥರ ಶಬ್ದಗಳು ಇರ್ತದೆ, ಅದನ್ನು ಸಹಿಸ್ಬೇಕು. ನಮ್ಮಲ್ಲಿ ಬೇರೆ ಶಬ್ದ, ಅವರಲ್ಲಿ ಬೇರೆ ಶಬ್ದ. ಅನೇಕ ಭಾಷೆಗಳು ನಮಗೆ. ನಿಮ್ಗೆ ಹೆಂಗೆ ಮರಾಠಿ ಬಾರ್ಡ್ರೋ ಹಂಗೆ ನಮ್ಗೆ ತೆಲುಗು ಬಾರ್ಡ್ರು. ನಾವು ತೆಲುಗು ಸುಲಭವಾಗಿ ಕಲ್ತು ಬಿಡ್ತೀವಿ. ಆ ಭಾಷೆನೇ ಬೇರೆ. ಅದರಲ್ಲೂ ಕೂಡ ತೇನಿಕನ್ನ ತೀ ಎನೆದಿ ತೆಲುಗು ಭಾಷಾ ಅಂತಾರೆ. ಅಂದರೆ ಜೇನಿಗಿಂತ ಸಹಿ ಆದದ್ದು ತೆಲುಗು ಭಾಷೆ ಅಂತ. ನಾವು ಕನ್ನಡ ಕಸ್ತೂರಿ ಅಲ್ವೇ ಅಂತೀವಿ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಕನ್ನಡ ಮೀಡಿಯಂ ಶಾಲೆ ಕಳಿಸಿ. ಎಷ್ಟೊತ್ತು ಮಾತಾಡಿದ್ರು ಕೂಡ ಸಮಾಧಾನ ಇಲ್ಲ. ಕೊನೆಯದಾಗಿ ಒಂದು ಜೋಕನ್ನು ಹೇಳಿ ನಾನು ಭಾಷಣ ಮುಗಿಸ್ತಾನೆ. 8 ಗಂಟೆ ಇಷ್ಟು ಸೇರಿದ್ದೀರಿ. ನಾನು ಬೆಂಗಳೂರಲ್ಲಿ ಒಂದು ಮನೆ ತಗೊಂಡೆ ತುಂಬ ವರ್ಷಗಳ ಹಿಂದೆ. ಆ ಮನೆ ತಗೊಂಡಾಗ ಅಲ್ಲಿ ಕೆಲಸದವ್ರು ಸಿಗಲ್ಲ ಬೆಂಗಳೂರು. ನಾನು ನಮ್ಮೂರಿನಿಂದಲೇ ಹನುಮವ್ವ ಅಂಥೇಳಿ ಒಬ್ಬಳ ನಮ್ಮ ಮನೆ ಕೆಲಸ ಮಾಡೋ, ನಮ್ಮನ್ನೆಲ್ಲ ಎತ್ತಿ ಆಡಿಸ್ತೇಕೆ ಆಕೆ. ಆಕೆನ ಕರ್ಕೊಂಡು ಅಲ್ಲಿ ಕೆಲಸಕ್ಕೆ ಹೋದೆ. ಆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿದ್ಲು, ಬಣ್ಣ ಗಿಣ್ಣ ಹಚ್ಚಿದ್ಲು, ಸುಣ್ಣ ಹಚ್ಚಿದ್ಲು, ಕ್ಲೀನ್ ಮಾಡಿದ್ಲು. ಒಂದು 2 ದಿವಸ ಆದಮೇಲೆ ಹೋದ, ಒಂದು ದಿವಸ ಮರು ದಿವಸ ಅಷ್ಟು ಕ್ಲೀನ್ ಮಾಡ್ಕೊಂಡ್ಲು. ಪ್ರಾಣೇಶಪ್ಪ, ನಾನು ಚರ್ಗಿ ತಗೊಂಡು ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು ಈ ಊರಾಗ ಅಂತ ಕೇಳಿದ್ಲು. ಬೆಂಗಳೂರಾಗ ಚರ್ಗಿ ತೊಗೊಂಡು ಹೋಗೋದು ಅಂದರೆ ನಾನಂದೆ, ತುಮಕೂರು ದಾಟಿ ಹೋಗ್ಬೇಕಾಗ್ತದಮ್ಮ ನೀನು. ತುಮಕೂರು ಹಿರಿಯೂರು ತನಕ ಹೋಗ್ಬೇಕಾಗ್ತದೆ, 70-80 ಕಿಲೋಮೀಟ್ರ್ ಆಗ್ತಾವ. ಯಪ್ಪ ಅಷ್ಟು ದೂರ ಹೆಂಗೋ ಯಪ್ಪ, ಗಾಡ್ಯಾಗ ಹೋಗ್ಬೇಕನ್ನ ಅಂದ್ಲಾಕಿ. ಕೋಡಿ ಹಂಗೆ ಮನ್ಯಾಗಲ್ಲ, ಇಲ್ಲೇ ಮನ್ಯಾಗ ಹೋಗ್ಬೇಕ. ಯಪ್ಪ ಮನ್ಯಾಗ ಕುಂದ್ರಬೇಕ ಹುಡ್ರಂಗೆ, ಇಲ್ಲೇ ಐತೆ ತೆಗೆದು ತೋರಿಸಿದೆ. ಮಟ್ಟ ಇಲ್ಲ ಯಪ್ಪ, ಹೆಂಗೆ ಮನ್ಯಾಗ ಕುಂದಿರ್ಬೇಕು ನಾವು. ಇಲ್ಲವ ಪದ್ಧತಿ ಐತಿ, ಅದಕ್ಕೆ ಟಾಯ್ಲೆಟ್ ಅಂತಾರೆ, ಪೈಕೇನೆ ಅಂತಾರೆ, ಚರ್ಗಿ ತಗೊಂಡು ಹೋಗೋದು ಅಂತಾರೆ, ಎಲ್ಲ ಐತೆ ಒಳಗೆ, ಹೋಗು ಅಂದೆ. ಆತು ಬಿಡಿಯಪ್ಪ ಅಂತ ಒಳಗೆ ಹೋಗಿ ಕದ ಹಾಕ್ಕೊಂಡು 5 ನಿಮಿಷ 10 ನಿಮಿಷ ನಳದ ಶಬ್ದ ಬರ್ರ ಅಂತ ಕೇಳಾಕತ್ತೈತೆ. ಗಸ್ 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 ಏನೋ ಶಬ್ದ ಆಕೈತೆ. ಏನು ಹೆಣ್ಮಗಳು ಈಜಾಡಕೈತಿ ಬಿಟ್ಲ ಒಳಗೆ ಅಂತ ನನಗೆ ಅನುಮಾನ ಶುರುವಾತ್ರಿ. ಕೂಗ್ತೀನಿ, ಎಲ್ಲೆಲ್ಲೋ ಆ ನಳದ ಶಬ್ದಕ್ಕೆ ಕೇಳುವಲ್ತು ಆಕಿಗೆ. ನನ್ನ ಮಗ ಮ್ಯಾಗ ಹೋಗಿ, ಅಪ್ಪ ವಾಟರ್ ಟ್ಯಾಂಕ್ ಖಾಲಿ, ಯಾರೋ ನಳ ಬಿಟ್ಟಾರ ಕೆಳಗೆ ನೋಡಲ್ಲಿ ಅಂದು. ಹನುಮ ಹೋಗ್ಯಾಳು ಮರ ಒಳಗೆ.
ಹನುಮವ ಅಂತ ಬಾಗಲ ತೆಗೆದು ನೋಡ್ತೀನಿ ರೀ, ಬೆವತ್ತು ರಾಡ್ಯಾಗ ಜಳಕ ಮಾಡಿದ್ದೇನೆ ಒಳಗೆ ನಾನು. ಯಪ್ಪ, ಇಲ್ಲಿ ನನ್ನ ಚರಿಗೆ ತೊಗೊಂಡು ಕುಂದ್ರಾಗ ಕಳಿಸಿದಿ, ಇಲ್ಲಿ ಯಾರೋ ಸ್ವಾಮಿಗಳ ಪಾದ ಅದಾವ, ಎರಡೂ ಪಾದದ ನಡು ಒಂದು ಗವಿ ಐತೆ, ಸ್ವಾಮಿಗಳು ಮ್ಯಾಗ ಪಾದರಕ್ಷೆ ಬಿಟ್ಟು ಗವಿಯಾಗ ಹೋಗ್ಯಾರ. ನಾನು ಅದಕ್ಕೆ ಓಸು ಪಾದ ತೊಳೆದು ಕಣ್ಣಿಗೆ ಹಚ್ಚಿಕೊಂಡೆ ಅಂದ್ಲು. ಅವಾಗ ರೀ ಪಾದದ ಆಕಾರ ಇರ್ತದ್ದು, ಐಡಿಯಾದಿಲ್ಲ ನಮ್ಗೆ ಹಳೆಯದು. ನಾಲ್ಕು ಬೆರಳು ಗಿರಳು ಈಗೂ ಕೆಲವು ಕಡೆ ಹಂಗೆ ಇದಾವೆ ಫುಟ್ ಸ್ಟೆಪ್ಸ್ ಅಂತೇಳಿ. ನಾನು ಅಂದ್ಕೊಂಡೆ, ಯವ್ವ ಖರೇ ಸ್ವಾಮಿಗಳು ಪಾದ ಸಿಕ್ಕರೆ ನಮಸ್ಕಾರ ಮಾಡಲಾರ್ದಂಥವ್ರು ಅದಾರ ಅಂತಾದ್ರಾಗ ನೀನು ಟೈಲೆಟ್ನಾಗ ಪೈಕೇನಾಗಿರೋ ಪಾದಗಳನ್ನು ದೇವ್ರ ಪಾದ ಅಂತ ತಿಳ್ಕೊಂಡೆಲ್ಲ. ದೇವರು ಸಿಗೋದು ನಿಮ್ಮಂಥವ್ರಿಗೆ, ಮೋಕ್ಷ ಆಗೋದು ನಿನ್ನಂಥವ್ರಿಗೆ, ಶಾಸ್ತ್ರ ಗ್ರಂಥಗಳನ್ನ ಓದಿದವ್ರಿಗಲ್ಲ ಅಂತ ನಾನು ಅನಿಸ್ತೀನಿ ನನಗೆ. ಅವಾಗ ಹೀಗೆ ಮೂಢನಂಬಿಕೆ ಅಂತ ನಾವೇನು ಕರಿತೀವೋ ಅದು ಅನೇಕ ಸಾರಿ ನಿಜವಾದ ಭಕ್ತಿಯಾಗಿರ್ತದೆ ಅಂತ ಹೇಳ್ತಾ, ಬ್ಯಾಸಿಯಾಗ ನಕ್ರ ಮೈ ತಂಪಾಗ್ತದೆ, ಚಳಿಗಾಲದಾಗ ನಕ್ರ ಮೈ ಬಿಸಿ ಆಗ್ತದೆ. ಎಷ್ಟು ಜನರಿಗೆ ಮೈ ಬಿಸಿ ಆಗೈತೆ? ಸ್ವೆಟ್ರ್ ಇಲ್ಲದೆ ಭಾಳ ಜನ ಬಂದಿರಿ, ಹೌದಾ? ನಕ್ಕದ್ದಕ್ಕೆ ಮೈ ಬಿಸಿ ಆಗ್ತದೆ. ಅದಕ್ಕೆ ಭಾಳ ಸೆಖಿ ಆಗಕ್ಕೆ ಹತ್ತು ಅಂದರೂ ನಗಬೇಕಂತ, ಚಳಿ ಆಗಾಕತ್ತಿರು ನಗಬೇಕಂತ, ಮೈ ಬಿಸಿ ಆಗ್ತದೆ ಅಂತ ಅದ್ಭುತ ಶಕ್ತಿ ನಗುವಿನಲ್ಲಿದೆ. ಅಂಥ ನಗುವಿನ ಕಾರ್ಯಕ್ರಮಕ್ಕೆ ನಮ್ಮನ್ನೇ ಕರೆಸಿ ಗೌರವಿಸಿ ಇಷ್ಟೊತ್ತಿನವರೆಗೂ ಇಂಥ ಚಳಿಯಲ್ಲಿ ಕುಳಿತು ಕೇಳಿದ್ದಕ್ಕಲ್ರಪ್ಪ, ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.